ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತ ವೃತ್ತಃ ತುಷ್ಟೋ ಹರಿಕಿಲ ವಶಂ ವದತಾಮವಾಪ ಶ್ರೀಮಧ್ವ ಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದ ಮಾತನೋತ್ ಅನವದ್ಯ ಆತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಸರ್ವ ಗುರುಭ್ಯೋ ನಮಃ. ಈ ದಿವಸ ಧನ್ವಂತರಿ ರೂಪಿಯಾದ ಪರಮಾತ್ಮ ಅವತಾರ ಮಾಡಿದ ಪವಿತ್ರವಾದ ದಿನವಾದ್ದರಿಂದ ಧನ್ವಂತರಿಯ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳಿ ಅನಂತರದಲ್ಲಿ ಮುಂದುವರಿತಾ ಇದ್ದೆ. ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ದಿನ ಕ್ಷೀರ ಸಮುದ್ರದಲ್ಲಿ ಮಥನ ಮಾಡಿದಾಗ ದೇವದಾನವರೆಲ್ಲ ಆ ಸಮಯದಲ್ಲಿ ಕೈಯಲ್ಲಿ ಅಮೃತ ಕಲಶವನ್ನ ಹಿಡ್ಕೊಂಡು ಈ ತ್ರಯೋದಶಿಯ ದಿನ ಪರಮಾತ್ಮ ಅವತಾರ ಮಾಡಿದ್ದ. ಧನ್ವಂತರಿ ಭಗವಂತನನ್ನ ನಾವು ಬಹಳ ಮುಖ್ಯವಾಗಿ ನೆನೆಯಬೇಕು. ಯಾಕೆ ಅಂದರೆ ನಮಗೆಲ್ಲ ರೋಗಗಳ ಪರಿಹಾರ ಮಾಡೋದು ಅವನೇ. ಯಾವ ಡಾಕ್ಟರ್ಗಳು ನಮ್ಮ ರೋಗ ಪರಿಹಾರ ಮಾಡಲ್ಲ, ನಮ್ಮ ದುಡ್ಡುಗಳನ್ನು ಮಾತ್ರ ಕಿತ್ಕೋತಾರಷ್ಟೇ. ಆದರೆ ನಾವು ಧನ್ವಂತರಿಯ ಸ್ಮರಣೆ ಮಾಡಿದರೆ ನಮಗೆ ಎಲ್ಲ ಪಾಪಗಳನ್ನ, ಅನಂತರದಲ್ಲಿ ರೋಗಗಳನ್ನ, ದುಃಖವನ್ನ ಎಲ್ಲವನ್ನು ಕೂಡ ಪರಿಹಾರ ಮಾಡುವ ಪರಮಾತ್ಮನ ಅತ್ಯದ್ಭುತವಾದ ರೂಪವೇ ಅದು ಧನ್ವಂತರಿ ರೂಪ ಅಂತ ಆ ಭಗವಂತನಿಗೆ ಧನ್ವಂತರಿ ನಾರಾಯಣ ಅಂತ ಹೆಸರಾಗಿದೆ. ಇಂತಹ ಪರಮಾತ್ಮನ ಒಂದು ಅವತಾರದ ಪ್ರಸಂಗವನ್ನ ಭಾಗವತದ ಅಷ್ಟಮ ಸ್ಕಂದದಲ್ಲಿ ನಾವು ಕೇಳ್ತೇವೆ. ಪರಮಾತ್ಮ ಅಮೃತ ಕಲಶವನ್ನ ಹಿಡ್ಕೊಂಡು ಅವತಾರ ಮಾಡಬೇಕಾದ್ರೆ ಆ ಎಲ್ಲ ದೇವದಾನವರ ಪ್ರಾರ್ಥನೆ ಸ್ವಯಂ ಪರಮಾತ್ಮನೇ ಅಲ್ಲಿ ಮಥನ ಮಾಡಿದಾಗ ಧನ್ವಂತರಿಯ ಪ್ರಾದುರ್ಭಾವ ಆಗಿದೆ. ಧನ್ವಂತರ ರೀತಿ ಖ್ಯಾತಃ ಆಯುರ್ವೇದ ದಿರ್ಗಿಜ್ಯ ಭಾ ಅಂತ ಭಾಗವತ ಹೇಳುತ್ತೆ. ಪರಮಾತ್ಮ ಆ ಕಾಲದ ಋಷಿಮುನಿಗಳಿಗೆಲ್ಲ ರೋಗ ರುಜಿನಗಳು ಬಂದರೆ ಅವರೆಲ್ಲ ಹಾಸ್ಪಿಟ್ಲಿಗೆ ಹೋಗಲ್ಲ, ಅವ್ರು ಕೊಟ್ಟಿರೋ ಎಲ್ಲ ಯಾವ್ದು ಔಷಧ ತಗೊಳ್ಳೋದೇ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ, ಈ ಪ್ರಕೃತಿಯಲ್ಲೇ ಬರತಕ್ಕಂತಹ ವನಸ್ಪತಿಗಳಿಂದ ಅವರಿಗೆ ಔಷಧೋಪಚಾರ ಮಾಡಿಕೊಂಡು ರೋಗ ಪರಿಹಾರ ಮಾಡಿಕೊಂಡು ಸಾಧನೆಯನ್ನು ಮುಂದುವರಿಸಿ ಅಂತ ಪರಮಾತ್ಮ ಈ ಆಯುರ್ವೇದದ ದ್ರಷ್ಟಾರನಾಗಿ ಆ ಭಗವಂತ ಅವತಾರ ಮಾಡ್ತಾ ಇದ್ದ. ಆದ್ದರಿಂದಲೇನೆ ಅಂತಹ ಪರಮಾತ್ಮ ಒಂದು ಕೈಯಲ್ಲಿ ಅಮೃತ ಕಲಶವನ್ನು ಇಟ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಅಮೃತವನ್ನ ಹಂಚೋದಕ್ಕೋಸ್ಕರ ಒಂದು ಗಿಂಡಿ ಬಂಗಾರದ ಗಿಂಡಿಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಈ ಅನೇಕರು ಇದರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ಆಯುರ್ವೇದದವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಪರಮಾತ್ಮ ಈ ಕೈಯಲ್ಲಿ ಅಮೃತ ಕಲಶ ಹಿಡ್ಕೊಂಡಿದ್ದಾನೆ ನಿಜ, ಆದರೆ ಇನ್ನೊಂದು ಕೈಯಲ್ಲಿ ಗಿಂಡಿ ಹಿಡ್ಕೊಂಡಿದ್ದಲ್ಲ, ಅವನೇನು ಅಂದ್ರೆ ಜಲೂಕ ಅಂತ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಜಲೂಕ ಅಂತ ಹೇಳಿಬಿಟ್ರೆ ಈ ಸೋದೆ ಇಲ್ಲೆಲ್ಲ ತಪೋವನದಲ್ಲಿ ಸಿಗ್ತವೆ ನೋಡಿ, ಕಾಲಿಗೆಲ್ಲ ಕಚ್ಚುತ್ತಾ ಇರುತ್ತೆ. ವಜ್ರಕೀಟ ಅವುಗಳನ್ನ ಅಂತ ಅವ್ರು ಹೇಳತಕ್ಕಂತ. ಯಾಕೆ ಅಂತ ಹೇಳಿದ್ರೆ ಈ ದೇಹದಲ್ಲಿ ರಕ್ತ ಕೆಟ್ಟು ಅದರಿಂದ ರೋಗಗಳು ಬರಕ್ ಶುರುವಾದಾಗ ಆ ಸಂದರ್ಭದಲ್ಲಿ ಆ ಜಿಗಣಿಗಳನ್ನ ಅಲ್ಲಿ ಬಿಡ್ತಾರೆ. ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಓಟಿ ಕರ್ಕೊಂಡು ಹೋಗೋದು, ಕೊಯ್ದು ಬಿಡೋದು, ಎಲ್ಲ ಕೆಲಸ ಮಾಡಿ ಆಮೇಲೆ ಹೊಲಿಗೆ ಹಾಕೋದು ಅವೆಲ್ಲ ಅಲ್ಲ. ಅವರ ಪ್ರಕಾರ ಏನು ಅಂದ್ರೆ, ಎಲ್ಲಿ ನಿಮ್ಗೆ ರಕ್ತ ಕಪ್ಪಾಗಿದೆ ಅಲ್ಲೆಲ್ಲ ಕೆಟ್ಟ ರಕ್ತ, ಅದರಿಂದ ರೋಗಗಳೆಲ್ಲ ಬರೋ ತರ ಇದೆ ಅಂದ್ರೆ ಆ ಸಣ್ಣ ಜಿಗಣಿಗಳನ್ನ ಅದರ ಪ್ರಮಾಣ ನೋಡಿ 1 or 2 ಬಿಟ್ಬಿಡ್ತಾರೆ. ಅದು ಹೋಗುವಾಗ ಇಡು ಸಣ್ಣದಿರತ್ತೆ, ಆ ಎಲ್ಲ ಕೆಟ್ಟ ರಕ್ತವನ್ನು ಹೀರುವಾಗ ಇಡು ದೊಡ್ಡದಾಗಿರುತ್ತೆ. ಆವಾಗ ಕೆಟ್ಟ ರಕ್ತ ಹೊಟ್ಟೋಯ್ತು ಅಂದ್ರೆ ಆನಂತರದಲ್ಲಿ ಅವ್ರಿಗೆಲ್ಲ ರೋಗ ಪರಿಹಾರ ಆಗತ್ತೆ ಅಂತ ಅವರು ಪರಮಾತ್ಮನ ಕೈಯಲ್ಲಿ ಏನ್ ಹಿಡ್ಕೊಂಡಿದ್ದಾನೆ ಅಂತ ಅವ್ರು ಹೇಳೋದು ಅಂದ್ರೆ ಈ ಜಿಗಣಿಯನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ ಅಂತ ಅವರ ವಾದ. ಆದರೆ ಶ್ರೀಮದ್ ಆಚಾರ್ಯರು ಪರಮಾತ್ಮನ ಕೈಯಲ್ಲಿ ಏನಿದೆ ಎರಡು ಅನ್ನೋದನ್ನ ಅವರು ಬಹಳ ಸ್ಪಷ್ಟವಾಗಿ ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಸುಧಾ ಕಮಂಡಲಂ ಕಲಶಂಚಾಪರೇಣ ಅಂತ ಅವ್ರು ಹೇಳ್ತಾರೆ. ಸುಧಾ ಕಮಂಡಲು ಅಂದ್ರೆ, ಕಮಂಡಲು ಅಂದ್ರೆ ಸಣ್ಣ ಗಿಂಡಿ, ಅದು ಇನ್ನೊಂದು ಕೈಯಲ್ಲಿ ಅಮೃತ ಕಲಶವನ್ನು ಹಿಡ್ಕೊಂಡಿದ್ದಾನೆ. ಅದನ್ನು ಬಡಿಸೋದಕ್ಕೆ ಸೌಟಿನ ತರ ಒಂದು ಸಣ್ಣ ಗಿಂಡಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಆ ತರ ಸೌಟಲ್ಲ ಗಿಂಡಿ ಅದು, ಅದನ್ನು ಹಿಂಗೆ ತುಂಬೋದು, ಅವ್ರಿಗೆ ಹಾಕ್ತಾ ಹೋಗುದು. ಆದ್ರಿಂದ ಪರಮಾತ್ಮನ ಕೈಯಲ್ಲಿ ಒಂದು ಬಂಗಾರದ ಗಿಂಡಿಯಲ್ಲಿ ಬಲಗೈಯಲ್ಲಿ, ಈ ಕಡೆಯಲ್ಲಿ ಆ ಎಡ ಕೈಯಲ್ಲಿ ಅಮೃತ ಕಲಶ ಬಂಗಾರದ ತಂಬಿಗೆಯಲ್ಲಿ ಕೊಡದಲ್ಲಿ ಅದನ್ನು ಹಿಡ್ಕೊಂಡು ಬಂದಿದ್ದಾನೆ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ ಇವರು ಮಾತ್ರ ಅಯ್ಯೋ ಇಲ್ಲ ಜಿಗಣೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಪರಮಾತ್ಮ ಅಂತ ಹೇಳ್ಬಿಟ್ಟು, ಆದ್ರೆ ಭಗವಂತ ಅಮೃತದಿಂದಲೇ ಎಲ್ಲ ರೋಗಗಳನ್ನ ಪರಿಹಾರ ಮಾಡ್ಲಿಕ್ಕೆ ಸಮರ್ಥನಾಗಿರ್ಬೇಕಾದ್ರೆ ಅವನು ಆಯುರ್ವೇದದವ್ರು ಹೇಳೋ ಪ್ರಕಾರ ಶಸ್ತ್ರಚಿಕಿತ್ಸೆಗೆ ಉಪಯೋಗ ಆಗುವ ಆ ಜಿಗಣಿಗಳನ್ನು ಹಿಡ್ಕೊಂಡ್ ಬಂದೆ.
ಆದ್ದರಿಂದ ಪರಮಾತ್ಮನ ಕೈಯಲ್ಲಿ ಗಿಂಡಿ ಇದೆ, ಆ ಸುಧಾ ತುಂಬಿ ಬಡಿಸ್ಲಿಕ್ಕೋಸ್ಕರ ಗಿಂಡಿ. ಅದಕ್ಕೆ ನಾವೆಲ್ಲ ತೀರ್ಥವನ್ನು ಕೂಡ ಆ ಸಣ್ಣ ತೀರ್ಥದ ಗಿಂಡಿ ಅಂತಲೇ ಮಾಡ್ಕೊಳ್ಳೋದು. ಯಾಕೆ ಅಂದ್ರೆ ಅವತ್ತು ಪರಮಾತ್ಮ ತೋರಿಸ್ಬಿಟ್ಟಿದ್ದಾನೆ ನೋಡಿ, ಅಮೃತ ಅದು ಬಡಿಸುವಾಗ ಅದು ದೊಡ್ಡ ದೊಡ್ಡ ಸೌಟಲ್ಲಿ ಬಡಿಸೋದಲ್ಲ, ಸುಮ್ಮನೆ ಗಿಂಡಿಯಿಂದ ಒಂಚೂರು ಒಂದು ಸೌಟ್ ಬೀಳ್ಬೇಕು. ಒಳ್ಳೆ ಕೇಸರಿ ಪಚ್ಚಕರ್ಪೂರ ಹಾಕ್ಬಿಟ್ಟಿದ್ದಾರೆ, ಗಂಧ ಎಲ್ಲ ಹಾಕಿ ಆ ಕೊಡಿ ಇನ್ನೊಂದಿಷ್ಟು ಅಂತ ಆ ಒಳ್ಳೆ ಅಪ್ಪೆ ಪಾಯಸದ ತರ ಕೈಯಲ್ಲಿ ತೀರ್ಥ ತಗೊಳ್ಳಿಕ್ಕಿಲ್ಲ. ಯಾಕಂದ್ರೆ ಒಂದು ಕಡಲೆ ಬೇಳೆ ಅಥವಾ ಒಂದು ಆ ತುಂಬುವಷ್ಟು ಮಾತ್ರ, ಅದು ಹಿಡಿಯಷ್ಟು ಮಾತ್ರ ತೀರ್ಥ ಹಾಕೋಬೇಕು ಅಂತ ನಮ್ಮ ಸೊಂಟದಿಂದ ಕೆಳಗಡೆ ತೀರ್ಥ ಇಳಿಬಾರ್ದು. ಆದ್ರಿಂದ ಅಲ್ಲೇ ಅದೆಲ್ಲ ಹೊಟ್ಟೆಯಲ್ಲಿ ಆ ದೇಹದಲ್ಲಿ ಆ ಕಡೆ ಎಲ್ಲ ಹೋಗ್ಬಿಡ್ಬೇಕು. ಆದ್ದರಿಂದ ಪರಮಾತ್ಮ ನೀವು ತೀರ್ಥ ಹೇಗೆ ತಗೊಳ್ಬೇಕು ಅನ್ನೋದನ್ನ ಅವನು ಅಮೃತವನ್ನು ಕೊಡುವ ಮೂಲಕ ತೋರಿಸ್ಕೊಟ್ಟಿದ್ದ. ಅಮೃತವನ್ನು ಇಷ್ಟಿಷ್ಟೇ ಒಂದೊಂದು ಸೌಟ್ ಅಷ್ಟೇ. ಅದು ಅಮೃತ ಅಂದ್ರೆ ಅದು ಪಂಚಾಮೃತದ ತರ ಒಂದು ಚೊಂಬಲ್ಲಿ ಹಿಡ್ಕೊಂಡ್ಬಿಟ್ಟು ಅದು ಕುಡಿಯೋ ತರ ಅಲ್ಲ. ಯಾಕೆ ಅಂದ್ರೆ ಅಮೃತ ಒಂದನಿ ಕುಡಿದ್ರು ಅಮರತ್ವನೇ, ವಿಷ ಒಂದನಿ ಕುಡಿದ್ರು ಸಾವೆ, ಒಂದನಿ ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಒಂದು ಹನಿಗೆ ಅಷ್ಟು ಮಾತು ಇರಬೇಕಾದ್ರೆ ತುಂಬಾ ಅದನ್ನೆಲ್ಲ ಅಲ್ಲಿ ಕೊಡೋದಕ್ಕೆ ಅವಕಾಶ ಇಲ್ಲ. ಆದ್ರಿಂದ 3 ಸಾರ್ತಿ ಒಂದೊಂದು ಸೌಟು ತೀರ್ಥವನ್ನು ನಾವು ತಗೊಂಡ್ರೆ ನಮ್ಮ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡುತ್ತೆ. ಬರೀ 1-2 ಪಾಪಗಳನ್ನಲ್ಲ, ನಮಗೆ 12 ವರ್ಷ ಉಪವಾಸ ಮಾಡಿ ಆಮೇಲೆ ಪಾರಣೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೆ, ಅಷ್ಟು ಪುಣ್ಯವನ್ನ ಪ್ರತಿನಿತ್ಯ ಭಕ್ತಿಯಿಂದ ನಾವು 3 ಸರ್ತೆ ಪರಮಾತ್ಮನಿಗೆ ಅಭಿಷೇಕ ಮಾಡಿದ ಸ್ವಾದೋದಕ ತೀರ್ಥ ತಗೊಂಡ್ರೆ ಅಷ್ಟು ಪುಣ್ಯ ಬರುತ್ತೆ. ಆದ್ರಿಂದ ದ್ವಾದಶಾಬ್ದೋಪವಾಸ ಪ್ರತಿಮ ಫಲಮಲಂ ಯತ್ ಸೇವನಂ ಭಕ್ತಿಯುಕ್ತಂ ಅಂತ ಹೇಳಿದ್ದಾರೆ. ಅದನ್ನು ತಗೊಳ್ಳುವಾಗ ಪರಮಾತ್ಮನಿಗೆ ಚೆನ್ನಾಗಿ ಅಭಿಷೇಕ ಆಗಿದೆ. 1 ಶಾಲಿಗ್ರಾಮ ಇದ್ರೂ ಕೂಡ 5500 ಮತ್ತೆ 35 ಭಗವಂತನ ವಿಭೂತಿ ರೂಪಗಳಿಗೆ ಅಭಿಷೇಕ ಆಗಿದೆ ಅಂತ ನೆನೆಸ್ಕೊಂಡು ತೀರ್ಥವನ್ನು ತಗೊಳ್ಬೇಕು. ಆವಾಗ 12 ವರ್ಷ ಉಪವಾಸ ಮಾಡಿ ಪಾಲನೆ ಮಾಡಿದ ಪುಣ್ಯ ಕೊಡುತ್ತೆ, ಅಷ್ಟೇ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಆದ್ರಿಂದ ಪರಮಾತ್ಮ ಧನ್ವಂತರಿಯು ಕೂಡ ಒಂದು ಗಿಂಡಿಯನ್ನು ತೆಗೆದುಕೊಂಡು ಬಿಟ್ಟು ಎಲ್ಲರಿಗೆ ಒಂದೊಂದು ಸೌಟು ಮಾತ್ರ ಆಗ್ತಾ ಬರ್ತಾ ಇತ್ತು. ಪಂಚಾಮೃತ ತರ ಅಲ್ಲ, ಪಂಚಾಮೃತ ಆದ್ರೆ ಹೊಟ್ಟೆ ತುಂಬೋದು, ಇದು ಬಾಯಿ ತುಂಬೋದಕ್ಕಷ್ಟೇ, ಬಾಯಿಗೆ ಎಷ್ಟೋ ತುಂಬೋದಕ್ಕಷ್ಟೇ ತೀರ್ಥ, ಜಾಸ್ತಿ ಎಲ್ಲ ತಗೊಳ್ಬಾರ್ದು. ಆದ್ದರಿಂದಾಗಿ ಆತರ ಪರಮಾತ್ಮ ಕಮಂಡಲವನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ, ಪುಟ್ಟ ಬಂಗಾರದ ಕಮಂಡಲು. ಈ ಕಡೆ ಎಡಗೈಯಲ್ಲಿ ಆ ಬಂಗಾರದ ಒಂದು ಕಲಶ, ಅದರಲ್ಲಿ ಅಮೃತ ಫುಲ್ಲು ತುಂಬಿ ಬಿಟ್ಟಿದೆ. ಅದನ್ನು ಬಡಿಸೋದಕ್ಕೆ ಸೌಟ್ ಹಿಡ್ಕೊಂಡೇ ಬಂದ್ಬಿಟ್ಟಿದ್ದಾನೆ ಪರಮಾತ್ಮ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಸೌಟ್ ಕೊಡಿ ಅದು ಕೊಡಿ ಅಂತೆಲ್ಲ ಕೇಳೋದು ಬೇಡ ಅಂತ ಹೇಳಿ ಸುಧಾ ಕಮಂಡಲಂ ಕಲಶಂಚಾಪರೇಣ ಬಿಭ್ರಾಣಂ ಅಂತ ಆಚಾರ್ಯ ಹೇಳ್ತಾರೆ. ಪರಮಾತ್ಮ ಆ ರೀತಿಯಾಗಿ ತನ್ನ ಕೈಯಲ್ಲಿ ಅಮೃತವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಆ ಅಮೃತವನ್ನ ಆ ಸೂಸ್ತಾ ಇದ್ದಾನೆ, ಹೊರಸೂಸುವಂತ ತನ್ನ ಕುಡಿನೋಟದಿಂದ ಎಲ್ಲರ ರೋಗವನ್ನ ಪರಿಹಾರ ಮಾಡ್ತಾ ಇದ್ದಾನೆ. ಆದ್ರಿಂದ ಅದಂತಹ ಧನ್ವಂತರಿ ನೆಲೆಸಿರೋದು ಎಲ್ಲಿ ಅಂದರೆ ಚಂದ್ರೌಘ ಕಾಂತಿ ಅಮೃತೋರು ಕರೈರ್ಜಗಂತಿ ಸಂಜೀವಯಂತಂ ಅಂತ ಹೇಳ್ತಾರೆ. ಚಂದ್ರನ ಒಳಗಡೆ ಪರಮಾತ್ಮ ಧನ್ವಂತರಿ ರೂಪಿಯಾದ ದೇವರಿದ್ದಾನೆ. ಆದ್ರಿಂದಾಗಿ ಅಂತಹ ಚಂದ್ರನ ಕಿರಣಗಳು ಅಂದರೆ ಅಮೃತ ಕಿರಣಗಳೇ. ಆ ಕಿರಣಗಳನ್ನೆಲ್ಲ ನಮ್ಮ ಹೊಟ್ಟೆಯಲ್ಲಿ, ನಮ್ಮ ದೇಹದಲ್ಲಿ ಅವು ಹೋಗುವಂತೆ ನಿರಂತರವಾಗಿ ಆ ಚಂದ್ರನ ಕಿರಣಗಳಿಂದ, ರಾತ್ರಿಯಲ್ಲೂ ತುಂಬಿದ ಹುಣ್ಣಿಮೆ ಚಂದ್ರನ ಕಿರಣಗಳಿಂದ ತುಂಬಿದ ಜಲಾಶಯದಲ್ಲಿ ನಾವು ಅರುಣೋದಯದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿದರೆ ನಮ್ಮ ಕಣ್ಣು, ಕಿವಿ, ಬಾಯಿ ಎಲ್ಲ ಕಡೆ ಆ ಕಿರಣಗಳು, ಚಂದ್ರನ ಕಿರಣಗಳು ತುಂಬಿಕೊಂಡ್ಬಿಡುತ್ತೆ. ನೋಡಿ, ನಮ್ಮ ಪ್ರಾಚೀನರೆಲ್ಲ ಅವರ ವಿಷಕಾಲದಲ್ಲೇನೆ ಸ್ನಾನ ಮಾಡೋದು, ಅದು ಜಲಾಶಯದಲ್ಲಿ. ಆವಾಗ ಕೃಷ್ಣ ಪಕ್ಷವನ್ನ ಬಿಟ್ಟು ಉಳಿದ ಸಮಯದಲ್ಲಿ ಆ ಚಂದ್ರನ ಕಿರಣಗಳು ಚೆನ್ನಾಗಿ, ಅದು ಹುಣ್ಣಿಮೆ ಹತ್ರ ಬರುವಾಗ ರಾತ್ರಿ ಎಲ್ಲ ಕಿರಣಗಳೆಲ್ಲ ನೀರ್ ಮೇಲೆ ಬಿದ್ದುಬಿಡಬೇಕು. ಅದು ಹಾಗೆ ಆ ಸತ್ವ ಅದರಲ್ಲಿ ಇರ್ಬೇಕು. ಇವ್ರು ಹೋಗಿ ಅವಗಾಹನ ಮಾಡಿಬಿಟ್ರೆ ಆ ಎಲ್ಲ ಕಡೆ ಚಂದ್ರನ ಕಿರಣಗಳು, ಅಲ್ಲಿರ್ತಕ್ಕಂಥ ಧನ್ವಂತರಿ ಅಮೃತ ಕಲಶದ ಆ ಎಲ್ಲ ಅಮೃತದ ಅಂಶಗಳು ನಮ್ಮ ದೇಹದಲ್ಲಿ ಸೇರ್ಕೊಂಡು ಒಳಗಡೆ ರೋಗಕಾರಕವಾದ ವಿಷ ಅನಿಲಗಳನ್ನೆಲ್ಲ ಹೊರ ಹಾಕ್ಬಿಡ್ತಾ ಇತ್ತು. ಆದ್ದರಿಂದ ಅವಗಾಹನ ಸ್ನಾನ, ಜಲಾಶಯದಲ್ಲಿ ಸ್ನಾನ ಅದು ಹಿಂದೆ ಮಾಡಿದ್ದರಿಂದ ಅವರೆಲ್ಲ ಯಾವ ರೋಗ ಇಲ್ದೇನೆ ಅವರೆಲ್ಲ 100 ವರ್ಷಗಳ ಬದುಕ್ತಾರೆ. ಇವತ್ತು ಮಗು ಹೊಟ್ಟೆಯಿಂದ ಬರುವಾಗಲೇ ರೋಗಗ್ರಸ್ತವಾಗಿ ಬಂದ್ಬಿಟ್ಟಿರತ್ತೆ ಅದು. ಯಾಕೆ ಅಂದ್ರೆ ಅಲ್ಲೇ ಅನೇಕ ರೋಗಗಳು. ಅವ್ರು ಯಾವತ್ತೂ ಒಂದ್ ದಿವಸ ಈ ತರ ನದಿಯಲ್ಲಿ ಸ್ನಾನ ಮಾಡಲ್ಲ, ಚಂದ್ರನ ಕಿರಣಗಳನ್ನ ದೇಹದ ಒಳಗಡೆ ಅವರು ತಗೊಳ್ಳೋದಿಲ್ಲ. ಆದ್ರಿಂದ ಆ ರೀತಿಯಾಗಿ ನಮಗೆ ಚಂದ್ರನ ಒಳಗಡೆ ಇದ್ದು ನಮ್ಗೆಲ್ಲ ಅವನು ವನಸ್ಪತಿ ಔಷಧೀಕರ್ತ. ಆ ಎಲ್ಲ ಸಸ್ಯಗಳಲ್ಲಿ ಚಂದ್ರನ ಕಿರಣಗಳು ಬಂದು ಆ ತುಂಬಿಕೊಂಡಿದ್ದಕ್ಕೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅದರಿಂದ ಅದೆಲ್ಲವೂ ಕೂಡ ನಮ್ಮ ಹೊಟ್ಟೆಯಲ್ಲಿ ಹೋಗುತ್ತೆ, ನಮ್ಗೆ ಆರೋಗ್ಯ ಬರುತ್ತೆ. ಆದ್ದರಿಂದ ಇಂತಹ ಧನ್ವಂತರಿ ಅವತಾರ ಮಾಡಿದ ಪವಿತ್ರವಾದಂತಹ ದಿನವೇ ಇದು. ಈ ದಿವಸವಾಗಿದೆ ತ್ರಯೋದಶಿ ದಿನ. ಅದು ಯಾವುದು ಅಂದರೆ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ. ಧನ್ವಂತರಿಯ ಬಗ್ಗೆ ನಮಗೆ ಆಚಾರ್ಯರು ತಮ್ಮ ತಂತ್ರಸಾರದಲ್ಲಿ ಕೊನೆಗೆ ಧನ್ವಂತರಿ ಮಂತ್ರದ ಬಗ್ಗೆ ಹೇಳ್ತಾರೆ.
ಅವರು 72 ಮಹಾಮಂತ್ರ. ಕರೆಕ್ಟ್ ಕರೆಕ್ಟ್. ಆದ್ರಿಂದ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮನ ಮಂತ್ರವನ್ನು ಅವರು ಕೊನೆಗೆ ಈ ಮಂತ್ರ ಹೇಳಿದ್ಮೇಲೆ ಮತ್ತೆ ಯಾವ ಮಂತ್ರ ಹೇಳಲ್ಲ. 72ನೇ ಮಂತ್ರ ಕೊನೆಯ ಮಂತ್ರ ಧನ್ವಂತರಿ ಮಂತ್ರ. ಅದಕ್ಕಿಂತ ಮುಂಚೆ ತುಂಬಾ ಬೇರೆ ಬೇರೆ ಮಂತ್ರಗಳೆಲ್ಲ ಹೇಳ್ತಾರೆ. ಕೊನೆಗೆ ಇದಕ್ಕೆ ಯಾಕೆ ಹೇಳೋದು ಅಂದ್ರೆ ಇವು ಬೇರೆ ಎಲ್ಲ ಮಂತ್ರಗಳಿಗಿಂತ ಇದು ಬಹಳ ಪವರ್ಫುಲ್ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ತತ್ರಾಪಿ ಉದ್ದೀಪ್ತ ಮಂತ್ರಾಣಾಂ ನಾಯಕೋಪಲ ಸನ್ನಿಭ ಅಂತ ಆಚಾರ್ಯಗಳು. ಇಲ್ಲಿ ನಾವು ತುಂಬಾ ಮಂತ್ರಗಳನ್ನು ಹೇಳಿದ್ದೇವೆ, ಆದ್ರೆ ಅವೇನು ಸಾಮಾನ್ಯ ಮಂತ್ರಗಳಲ್ಲ. ಆದರೂ ಕೂಡ ನಿಮಗೆ ರೋಗ ಪರಿಹಾರ ಆಗ್ಬೇಕು, ಸಂಸಾರ ಬಾಧೆಗಳ ಪರಿಹಾರ ಆಗ್ಬೇಕು, ದುಃಖ ಅಜ್ಞಾನ ಎಲ್ಲ ಕಳಿಬೇಕು ಅಂದ್ರೆ ಈ ಧನ್ವಂತರಿ ಮಂತ್ರ ಮಾತ್ರ ಬಿಡದೆ ನಿತ್ಯ ನೀವು ಜಪ ಮಾಡಿ. ಬೇರೆ ಮಂತ್ರಗಳನ್ನು 10, 20, 30, 50, 100 ಮಾಡಿದರೂ ಪರವಾಗಿಲ್ಲ. ಇದನ್ನು ಬಿಡದೆ ದಿನಕ್ಕೆ 1000 ಮಾಡಿದರೆ ರೋಗ ನಿಮ್ಮ ಹತ್ತಿರ ಬರಲ್ಲ, ಅದು ಓಡಿ ಹೋಗ್ಬಿಡುತ್ತೆ. ಆದ್ರಿಂದ ಇದರ ಬಗ್ಗೆ ತುಂಬಾ ಇಂಟ್ರೊಡಕ್ಷನ್ ಕೊಡ್ತಾರೆ ಆಚಾರ್ಯ. ಬೇರೆ ಯಾವ ಮಂತ್ರಗಳ ಬಗ್ಗೆನೂ ಕೂಡ ಅವರು ಇಂಟ್ರೊಡಕ್ಷನ್ ಕೊಡೋದೇ ಇಲ್ಲ. ಆ ನರಸಿಂಹ ಮಂತ್ರ ಅದಕ್ಕೇನು ಹೇಳೋದೇ ಇಲ್ಲ ಅವರು. ಬೇರೆ ಮಂತ್ರ ಅದಕ್ಕೆ ಯಾವುದು ಏನು ಅವರೆಲ್ಲ ಪ್ರಸ್ತಾವನೆ ಪೀಠಿಕೆ ಕೊಡೋದೇ ಇಲ್ಲ. ಆದರೆ ಧನ್ವಂತರಿ ಮಂತ್ರದ ಪ್ರಸ್ತಾಪ ಬರುವಾಗ ಅದು ಕೊನೆಗೆ ಅವ್ರು ಹೇಳ್ತಾ ಇದ್ದಾರೆ. ಅದರ ಆರಂಭದಲ್ಲಿ ಮಧ್ವಾಚಾರ್ಯ ಹೇಳ್ತಕ್ಕಂತಹ ಮಾತು ನೋಡಿ ಹೇಗಿದೆ. ಸ್ವಯಂ ಉದ್ದೇಶವಾನ್ ಪೂರ್ವ ವರ್ಣ ಪೂರ್ವೋ ನಮೋಯುತಃ ಧಾನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನ ಅಂತ ಹೇಳ್ತಾರೆ. ನೋಡಿ, ಧನ್ವಂತರಿ ಮಂತ್ರ ಇದೆಯಲ್ಲ, ಇದು 2 ತರದ ರೋಗವನ್ನ ಪರಿಹಾರ ಮಾಡುತ್ತೆ. ಒಂದು ಮಾನಸಿಕವಾದಂತಹ ರೋಗ, ಇನ್ನೊಂದು ದೈಹಿಕ ರೋಗ. ಇವೆರಡಕ್ಕಿಂತಲೂ ಮಿಗಿಲಾದ ಸಂಸಾರವೆಂಬ ರೋಗ, ಅದನ್ನು ಪರಿಹಾರ ಮಾಡುತ್ತೆ. ಆದ್ದರಿಂದ ನಮಗೆ ಸಂಸ್ಕೃತಿ ವ್ಯಾಧಿನಾಶನ, ನಮಗೆ ಬೇರೆ ಯಾವುದೋ ಸಣ್ಣ ಪುಟ್ಟ ರೋಗಗಳಲ್ಲ, ಸಂಸಾರವೇ ಒಂದು ದೊಡ್ಡ ರೋಗವಾಗ್ಬಿಟ್ಟು ಆ ರೋಗದ ಒಳಗಡೆಗೆ ಈ ಮಾನಸಿಕವಾದ ರೋಗ, ದೈಹಿಕ ರೋಗ ಎಲ್ಲ ಬರ್ತಾ ಇರುತ್ತೆ. ಈ ಪರ್ಯಾಯಕ್ಕೆ ಸ್ವಾಮಿಗಳು ಕೂತವರಿಗೆ ಮಧ್ಯದಲ್ಲಿ ಚಾತುರ್ಮಾಸ್ಯ ಬಂದು ಹೋದಂಗೆ ನಮಗೆ ಈ ದೊಡ್ಡ ಸಂಸಾರವೆಂಬ ರೋಗ, ಅದರ ಮಧ್ಯದಲ್ಲಿ ನಮಗೆ ಈ ಎಲ್ಲ ರೋಗಗಳು, ಮಾನಸಿಕ ರೋಗ, ದೈಹಿಕವಾದ ರೋಗ, ಮಾನಸಿಕ ವ್ಯಥೆಗಳು ಇವೆಲ್ಲ ಬರ್ತಾ ಇದೆ. ಇದಕ್ಕೆ ಯಾರಿಗೆ ನಾವು ಮೊರೆ ಹೋಗಬೇಕು ಅಂದ್ರೆ ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಅದು ಪರಮಾತ್ಮನಿಗೆ ಧನ್ವಂತರಿಗೆ ನಾವು ಮೊರೆ ಹೋಗ್ಬೇಕು. ಬೇರೆ ಎಲ್ಲ ಡಾಕ್ಟರ್ಗಳು ದೇಹದ ರೋಗ ಪರಿಹಾರ ಮಾಡ್ಬೋದು, ಮಾನಸಿಕ ರೋಗ ಪರಿಹಾರ ಮಾಡಕ್ಕಾಗಲ್ಲ. ಮಾನಸಿಕ ರೋಗವನ್ನ ಅವ್ರು ಎಷ್ಟು ಮಟ್ಟಿಗೆ ಪರಿಹಾರ ಮಾಡ್ತಾರೆ, ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಹೇಳ್ತಾರೆ. ಇವನ್ ತಗೊಳ್ಳಿಕ್ಕೆ ಮನಸ್ಸಿಲ್ಲ ಅಂದ್ರೆ ದುಡ್ಡು ಹೋಗಿದ್ದೇ ಬಂತು, ಇವನ್ ರೋಗ ಪರಿಹಾರ ಆಗತ್ತೆ. ಆದರೆ ಪರಮಾತ್ಮ ಅವನು ಧನ್ವಂತರಿಯಾಗಿ ನಮ್ಮ ಎಲ್ಲ ಆದಿವ್ಯಾಧಿಗಳ ಪರಿಹಾರ ಮಾಡೋದಕ್ಕೋಸ್ಕರ ಆ ಧನ್ವಂತರಿಯ ಪ್ರಾರ್ಥನೆ, ಅವನ ಮಂತ್ರ ಜಪವನ್ನ, ಅವನ ಸ್ಮರಣೆಯನ್ನು ನಾವು ಮಾಡಿಬಿಟ್ರೆ ನಮಗೆ ಯಾವ ರೋಗಗಳು ಕೂಡ ಬರೋದಿಲ್ಲ ಅಂತ. ಅದಕ್ಕೆ ಇದನ್ನು ಕೊನೆಯದಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ. ಇದು ಎಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ 72 ಮಂತ್ರಗಳಲ್ಲಿ ನಾಯಕೋಪಲ ಸನ್ನಿಭ, ಮುಕುಟಪ್ರಾಯವಾದಂತಹ ಮಂತ್ರ ಇದು. ಆದ್ರಿಂದ ಬರೀ ಧನ್ವಂತರಿ ಧನ್ವಂತರಿ ಅಂತ ಹೆಣ್ಮಕ್ಳು ಹೇಳ್ಕೋಬಹುದು, ಅಥವಾ ಶ್ರೀ ಧನ್ವಂತರೇ ನಮಃ ಅಂತ ಹೇಳ್ಬೋದು. ನಾವೆಲ್ಲ ಓಂ ಧಮ್ ಧನ್ವಂತರೇ ನಮಃ ಇದನ್ನು ಹೇಳಿಬಿಟ್ಟು ಹೋಮ ಗೀಮ ಅವೆಲ್ಲ ಮಾಡಿಬಿಟ್ರೆ ಅವನಿಗೆ ಎಂತ ಅಪಮೃತ್ಯು ಬಂದಿದ್ರೆ ಅಪಮೃತ್ಯು ಆಚೆ ಹೊಟ್ಟೋಗ್ಬಿಡುತ್ತೆ. ಯಾಕೆ ಅಂದ್ರೆ ಅದನ್ನು ಪರಿಹಾರ ಮಾಡಲಿಕ್ಕೆ ಪರಮಾತ್ಮ ಧನ್ವಂತರಿಯಾಗಿ ಅವತಾರ ಮಾಡಿರತಕ್ಕಂತಹದ್ದು. ಆದ್ರಿಂದ ನಾವು ಬೇರೆ ಬೇರೆ ಧನ್ವಂತರಿಯ ಆ ಸ್ತೋತ್ರವನ್ನ ಹೇಳ್ಕೊಳ್ಳೋದರ ಜೊತೆಗೆ ಅವನ ದಿವ್ಯವಾದಂತಹ ಒಂದು ಧನ್ವಂತರಿ ಅಷ್ಟಾಕ್ಷರ ಮಂತ್ರ ಅಂತ ಹೇಳ್ತಾರೆ. ಓಂ ಧಮ್ ಧನ್ವಂತರೇ ನಮಃ. ಈ ಒಂದು ಮಂತ್ರವನ್ನ ನಾವು ಅವಶ್ಯವಾಗಿ ನಾವು ಸ್ಮರಣೆ ಮಾಡಿಬಿಟ್ರೆ ನಮಗೆ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ನಮ್ಮ ಸಂಸಾರ ರೋಗವನ್ನು ಪರಿಹಾರ ಮಾಡಿ ನಮಗೆ ಸಾಧನೆಗೆ ಬೇಕಾದ ಒಳ್ಳೆ ಸತ್ವವನ್ನ, ದೇಹದ ಶಕ್ತಿಯನ್ನ, ಮಾನಸಿಕ ಬಲವನ್ನು ಕೊಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಅನೇಕ ಆಗು ಹೋಗುಗಳೆಲ್ಲ ಆದಾಗ ಮಾನಸಿಕವಾಗಿ ಮನುಷ್ಯ ಕುಗ್ಗಿ ಬಿಡ್ತಾನೆ, ಅಂತ ಘಟನೆಗಳೆಲ್ಲ ಬರುತ್ತೆ. ಆ ಸಂದರ್ಭದಲ್ಲಿ ನಾವು ಬಿಡದೆ ನಾವು ಧನ್ವಂತರಿಯ ಜಪವನ್ನ 100, 1000 ಎಲ್ಲ ಮಾಡಿಬಿಟ್ರೆ ಅದೇನು ಸಣ್ಣ ಮಂತ್ರ, ಓಂ ಧಮ್ ಧನ್ವಂತರೇ ನಮಃ, ಅದು 1 ಸೆಕೆಂಡಲ್ಲಿ ಆಗೋದು. ಎಷ್ಟು ಬೇಗ. ಇದೇನಪ್ಪ ಗಾಯತ್ರಿ ಮಂತ್ರ ತರ ಭಾರಿ ದೊಡ್ಡದು, ಮತ್ತೆ ಯಾವುದೋ ದೊಡ್ಡದೇನಲ್ಲ, ಸಣ್ಣ ಸಣ್ಣ ಮಂತ್ರಗಳು. ನೋಡೋದಕ್ಕೆ ಅದು ಚಿಕ್ಕದಾಗಿರುತ್ತೆ, ಆದ್ರೆ ಅದರ ಪವರ್ ಭಾರಿ ಜಾಸ್ತಿ. ಒಂದು ದೊಡ್ಡ ಸ್ತೋತ್ರ ನೀವು 100 ಸಲ ಹೇಳಿದ್ರು ಕೂಡ ಅಷ್ಟು ಫಲ ಇಲ್ಲ. ಆದರೆ ಮಂತ್ರವನ್ನ ಒಂದು 10 ಸಾರಿ ಹೇಳ್ಬಿಟ್ರೆ ಅದಕ್ಕೆ ಭಾರಿ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಬೀಜಾಕ್ಷರಗಳಿದೆ, ಅದನ್ನ ಮಂತ್ರ ಅಂತ ಕರೀತಾರೆ. ಅದಕ್ಕೆಲ್ಲ ಅಂಗನ್ಯಾಸ ಕರನ್ಯಾಸ ಎಲ್ಲ ಮಾಡ್ಕೊಳ್ಳಿಕ್ಕಿದೆ. ಒಳ್ಳೆ ಆಸನದಲ್ಲಿ ಕೂತ್ಕೊಂಡು ಜಪ ಮಾಡು, ಇವೆಲ್ಲ ಅದು ಸೇರಿದಾಗ ಏನಾಗತ್ತೆ, ನಮಗೆ ಪವರ್ಫುಲ್ ಆಗಿ ಅದು ಎಫೆಕ್ಟ್ ಅನ್ನು ಕೊಡುತ್ತೆ. ನಾವು 1 ವಾರಗಟ್ಟಲೆ ಗುಳಿಗೆ ತಗೊಳ್ಳೋದು ಒಂದ್ಸರಿ ಇಂಜೆಕ್ಷನ್ ತಗೊಂಡ್ಬಿಟ್ರೆ ಎಲ್ಲ ಜ್ವರ ಹೋಗ್ಬಿಡುತ್ತೆ ಅಲ್ವಾ. ಜೋರ್ ಜ್ವರ ಬಂತು ಅಂದ್ರೆ ಅವ್ನು ಹೇಳ್ತಾನೆ, ರೀ ತುಂಬಾ ಇದೆ ರೀ, ಆದ್ರಿಂದ ಇಂಜೆಕ್ಷನ್ ಕೊಡ್ತೇನೆ ತಗೊಳ್ತೀರಾ. ಇವ್ನು ಹೇಳ್ತಾನೆ, ಅಯ್ಯೋ ನೋವಾಗತ್ತೆ ಬೇಡ, ನೋವಾದ್ರೆ ಪರವಾಗಿಲ್ಲ ಬಿಡೆ, ನಾಳೆ ಬೆಳಗ್ಗೆ ಎಲ್ಲ ಹೊಟ್ಟೋಗಿದ್ ಜ್ವರ. ಹಾಗೆ ಧನ್ವಂತರಿ ಮಂತ್ರ ಜಪ ಮಾಡಿಬಿಟ್ರೆ ಆ ತರ ನಮಗೆ ಎಲ್ಲ ಪರಿಹಾರವನ್ನ ಮಾಡ್ತಕ್ಕಂಥದ್ದು ಆಗಿದೆ ಇದು. ಆದ್ದರಿಂದ ಇದರ ಬಗ್ಗೆ ನೋಡಿ, ನಮ್ಮ ಶ್ರೀಮದ್ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ 4 ಶ್ಲೋಕಗಳನ್ನ ಧನ್ವಂತರಿ ಧ್ಯಾನ ಶ್ಲೋಕ ಹೇಳಿದ್ದಾರೆ. ಬೇರೆದಕ್ಕೆಲ್ಲ ಒಂದೊಂದೇ ಶ್ಲೋಕ.
ನರಸಿಂಹದೇವರ ಮಂತ್ರ ಭಾರಿ ಭಾರಿ ನರಸಿಂಹದೇವರ ಮಂತ್ರ, ಅದಕ್ಕೆ ಒಂದೇ ಶ್ಲೋಕ ಹೇಳ್ತಾರೆ. ಧನ್ವಂತರಿಗೆ 4 ಶ್ಲೋಕ. ಯಾಕೆ ಅಂದ್ರೆ ಧನ್ವಂತರಿ ಬರೀ ನಮ್ಮ ರೋಗಗಳನ್ನು ಕಳೆಯೋದಲ್ಲ, ಆ ರೋಗಕ್ಕೆ ಕಾರಣವಾದಂತಹ ಪಾಪಗಳನ್ನು ಕಳೀತಾರೆ. ನಮಗೆಲ್ಲ ರೋಗ ಬರೋದು ಯಾಕೆ? ಬೇರೆ ಬೇರೆ ಜನ್ಮಾಂತರದಲ್ಲಿ ಈ ಜನ್ಮದಲ್ಲೇ ನಾವು ಮಾಡಿದ ಪಾಪಗಳೇ ನಮಗೆ ವ್ಯಾಧಿಗಳಾಗಿ ರೋಗಗಳಾಗಿ ನಮಗೆ ಬರ್ತಾ ಇದೆ. ಆ ರೋಗಕ್ಕೆ ಕಾರಣ ನಮ್ಮ ಪಾಪ, ಆ ಪಾಪಗಳಿಗೆ ಕಾರಣ ಅಜ್ಞಾನ. ಎಲ್ಲವನ್ನು ಪರಿಹಾರ ಮಾಡ್ತಾರೆ. ಅದಕ್ಕೆ ಆಯುರ್ವೇದ ಹೇಗೆ ಅಂದ್ರೆ ಅದು ಬುಡವನ್ನೇ, ರೋಗದ ಬುಡವನ್ನೇ ಉತ್ಪಾದನೆ ಮಾಡ್ತಕ್ಕಂಥ. ಇವತ್ತು ಅಲೋಪತಿಗಳೆಲ್ಲ ಹೇಗೆ ಅಂತ ಹೇಳಿದ್ರೆ ಅವನು ಎಲ್ಲಿ ಅಷ್ಟಕ್ಕೆ ಔಷಧ ಕೊಟ್ಬಿಡ್ತಾನೆ, ಮತ್ತೆ ಅದು ಮೂಲ ಬುಡ ಹೋಗೋದೇ ಇಲ್ಲ, ಮತ್ತೆ ಇನ್ನೊಮ್ಮೆ ಪುನಃ ಬರುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ವಾಸಿ ಆಗೋದು ತಡ ಆಗ್ಬೋದು, ಆದರೆ ಬುಡವನ್ನೇ ಕಿತ್ತಿ ಹಾಕ್ಬಿಡತ್ತೆ. ಆದ್ರಿಂದ ಆ ಥರ ನಮಗೆ ಮೂಲಭೂತವಾಗಿರ್ತಕ್ಕಂತಹ ರೋಗಗಳ ಏನೊಂದು ಮೂಲಭೂತವಾದ ಅಂಶಗಳಿದೆ, ಅದನ್ನೆಲ್ಲ ಪರಿಹಾರ ಮಾಡಿ ಆರೋಗ್ಯವನ್ನ ತಂದುಕೊಡ್ತಕ್ಕಂತಹದ್ದಾಗಿದೆ. ನಮಗೆ ಬೇರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಮನುಷ್ಯನಿಗೆ ಆರೋಗ್ಯನು. ಎಷ್ಟು ದುಡ್ಡು ಇದ್ರೆ ಏನು, ರೋಗಗ್ರಸ್ತನಾಗಿ ಮಲ್ಕೊಂಡು ದುಡ್ಡು ನೋಡಿ ಯಾರೋ ಬಂದು ಕೊಟ್ಟಿದ್ದಾರೆ 1 ಲಕ್ಷ ರೂಪಾಯಿ ಇದ್ರೆ ಅಯ್ಯೋ ಎಣಸಕ್ಕಾಗಲ್ಲ, ಮಿಷನ್ಗೆ ಹಾಕೊಂತಾರೆ. ಯಾಕೆ ಅಂದ್ರೆ ಆರೋಗ್ಯ ಒಂದು ಇಲ್ಲ ಅಂದ್ರೆ ಎಲ್ಲ ಇದ್ದು ಕೂಡ ವ್ಯರ್ಥ. ಆದ್ರೆ ಆರೋಗ್ಯ ಬರಬೇಕಾದ್ರೆ ಪುಣ್ಯದಿಂದ ಆರೋಗ್ಯ ಬರುತ್ತೆ, ಬೇರೆ ಯಾವುದರಿಂದೋ. ನಮಗೆ ಪಾಪಗಳಿಂದ ರೋಗಗಳೆಲ್ಲ ಬರಕ್ಕೆ ಶುರುವಾಗುತ್ತೆ. ಆದ್ರಿಂದ ನಮ್ಮ ಪುಣ್ಯ ಅನಂತರ ಪಾಪ ಇವುಗಳೇ ನಮ್ಮ ಆರೋಗ್ಯ, ರೋಗ, ಅದರಿಂದ ಸುಖ ದುಃಖ ಇದನ್ನು ವ್ಯವಸ್ಥೆ ಮಾಡ್ತಕ್ಕಂಥ. ಆದ್ರಿಂದ ನಾವು ಎಷ್ಟೆಷ್ಟು ಪುಣ್ಯ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ, ಅದರಿಂದ ನಮಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ನಾವು ನಮ್ಮ ಬದುಕಿನಲ್ಲಿ ಒಳ್ಳೆ ರೀತಿಯಿಂದ ಸಾಧನೆ ಮುಂದೆ ನಡೆಸೋದಕ್ಕಾಗತ್ತೆ. ಆದ್ರಿಂದ ಈ ಧನ್ವಂತರಿ ಮುಖ್ಯವಾಗಿ ನಮ್ಮ ಅಜ್ಞಾನವನ್ನ ಕಳೀತಾನೆ, ಅನಂತರದಲ್ಲಿ ಪಾಪವನ್ನ ಕಳೀತಾನೆ. ನಾವೆಲ್ಲ ತಪ್ಪುಗಳನ್ನು ಮಾಡೋದು ಯಾಕೆ? ಪಾಪಗಳನ್ನ ಅಜ್ಞಾನದಿಂದಾಗಿ. ಆದ್ದರಿಂದ ನಾವು ಧರ್ಮ ಪುಣ್ಯವನ್ನ ಮಾಡಬೇಕಾದ್ರೆ ಅದರ ಹಿಂದೆ ಜ್ಞಾನ ಚೆನ್ನಾಗಿರ್ಬೇಕು. ಜ್ಞಾನ ಇಲ್ಲ ಅಂದರೆ ಧರ್ಮ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಯಾಕೆ ಅವತಾರ ಮಾಡಿದ ಅನ್ನೋದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾಲುಬಿಹಿ ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಅವತಾರ ಮಾಡಬೇಕಾದ್ರೆ ಏನೆಲ್ಲ ಕಳ್ಕೊಂಡಿದ್ವಿ ನಾವು ಅಂತ ಹೇಳಿದ್ರೆ ನಷ್ಟ ಧರ್ಮ, ಅದಕ್ಕೆ ಕಾರಣವಾದ ಜ್ಞಾನ ಅದೆಲ್ಲ ಕಳ್ಕೊಂಡ್ಬಿಟ್ಟಿದೆ. ನಮಗೆ ಪರಮಾತ್ಮನ ಜ್ಞಾನವೇ ಇಲ್ಲವಾದ್ದರಿಂದ ಧರ್ಮ ಯಾವುದು ಅಂತ ಸರಿಯಾಗುತ್ತೆ. ನೋಡಿ, ಧರ್ಮರಾಜನಂತಹ ವ್ಯಕ್ತಿಗೂ ಕೂಡ ಅವನಿಗೆ ಮಹಾಧರ್ಮಿಷ್ಠನಾಗಿದ್ದ, ಆಗಾಗ ಪರಮಾತ್ಮನ ಜ್ಞಾನ ಅವನಿಗೆ ಮಸಕಳಿಸಿಬಿಡುತ್ತಾರೆ. ಭಗವಂತನ ಎಚ್ಚರ ಅವನಿಗೆ ಹೊಟ್ಟೋಗ್ಬಿಡುತ್ತಾರೆ. ಅದರಿಂದಾಗಿ ಅವನಿಗೆ ಆಪತ್ತುಗಳು ದುಃಖಗಳು ಅದೆಲ್ಲ ಬರಲಿಕ್ಕೆ ಕಾರಣ ಆಯಿತು ಅಂತ ಮಹಾಭಾರತ ಹೇಳ್ತಾರೆ. ಯಾಕೆ ಅಂದ್ರೆ ಧರ್ಮರಾಜನಿಗಿಂತ ದೊಡ್ಡ ಧರ್ಮ ಮಾಡೋರು ಯಾರಾದ್ರೂ ಇದ್ದಾರ ಜಗತ್ತಿನಲ್ಲಿ? ಯಾರು ಇಲ್ಲ. ಅಷ್ಟೇ ಅಲ್ಲ, ನಮಗೆ ಧರ್ಮರಾಜನನ್ನು ಸ್ಮರಣೆ ಮಾಡಿಬಿಟ್ರೆ ಸಾಕು. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಅಂತ ಮಹಾಭಾರತ ಹೇಳುತ್ತೆ. ನಾವು ಧರ್ಮರಾಜನನ್ನ, ಭೀಮಸೇನ ದೇವರನ್ನ ನಾವು ಸ್ಮರಣೆ ಮಾಡಿಬಿಟ್ರೆ ನಮ್ಮ ಧರ್ಮ ಹೆಚ್ಚಾಗತ್ತೆ ಅಂತ. ಆದ್ದರಿಂದ ಅಷ್ಟು ಧರ್ಮಾಚರಣೆ ಮಾಡಿದವ ಆದರೂ ಕೂಡ ನೋಡಿ, ಸಭಾಪರ್ವದಲ್ಲಿ ಆ ಸಂದರ್ಭದಲ್ಲಿ ಪಗಡೆ ಆಟಕ್ಕೆ ಕರೆದಾಗ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟ, ಎಲ್ಲ ಸೋಲ್ತಾ ಇದ್ದಾನೆ. ಆದ್ರೂ ಒಮ್ಮೆಯೂ ಕೂಡ ದೇವರ ಸ್ಮರಣೆ ಬರಲೇ ಇಲ್ಲ, ಪರಮಾತ್ಮನ ಎಚ್ಚರ ಬರಲೇ ಇಲ್ಲ. ಭಗವಂತನ ಜ್ಞಾನ ಬಂದಿದ್ದರೆ ಅವನಿಗೆ ಆ ತಪ್ಪುಗಳು ಅವನಿಂದ ನಡೀತಾ ಇತ್ತು. ಮುಂದೆ ಕೃಷ್ಣ ಪರಮಾತ್ಮ ಬಂದು ಸುಮ್ಮನೆ ಹೇಳ್ತಾನೆ ಒಂದು ಮಾತು ಆ ಧರ್ಮರಾಜನ ಹತ್ರ, ನೋಡಪ್ಪ ಧರ್ಮರಾಜ, ನಾನು ದ್ವಾರಕೆಯಲ್ಲಿ ಇದ್ದಿದ್ರೆ ತಕ್ಷಣ ಇಲ್ಲಿಗೆ ಬಂದು ಬಿಟ್ಟು ನಿನಗೆ ಅನುಕೂಲ ಮಾಡ್ಬಿಡ್ತಾ ಇದ್ದೆ, ಆಟ ಆಡಬಾರ್ದು ಅಂತೇಳಿ ತಡೆದು ಬಿಡ್ತಾ ಇದ್ದೆ. ಆದ್ರೆ ನಾನು ಆ ಸಂದರ್ಭದಲ್ಲಿ ದ್ವಾರಕೆಯಲ್ಲಿ ಇರಲಿಲ್ಲ, ಆದ್ರಿಂದ ನಿನಗೆ ಈ ತರ ಆಪತ್ತುಗಳು ಬಂತು. ಇವನೇನ್ ಅನ್ಕೊಂಡ್ಬಿಟ್ಟ ಧರ್ಮರಾಜ, ಓ ಪರಮಾತ್ಮ ಕೃಷ್ಣ ದ್ವಾರಕೆಯಲ್ಲಿ ಇರಲಿಲ್ಲ, ಎಲ್ಲೋ ಬೇರೆ ಕಡೆ ಯುದ್ಧಕ್ಕೆ ಹೊರಟೋಗಿದ್ದ ಅನ್ಕೊಂಡ್ಬಿಟ್ಟ. ಆದ್ರೆ ಕೃಷ್ಣ ಹೇಳಿದ್ದೇನು ಅಂದ್ರೆ, ದ್ವಾರಕೆ ಅಂದ್ರೆ ಸಮುದ್ರದ ಮಧ್ಯೆಯಲ್ಲಿರುವ ದ್ವಾರಕೆ ಅಲ್ಲ, ನವದ್ವಾರಗಳಿಂದ ಕೂಡಿದ ನಿನ್ನ ದೇಹವೇ ದ್ವಾರಕೆ, ಅದರ ಒಳಗೆ ನಾನಿದ್ದಿಲ್ಲ ಅಂತ ಹೇಳಿದ್ದ ಪರಮಾತ್ಮ. ನಿನ್ನ ದೇಹದಲ್ಲಿ ನಾನಿದ್ದಿಲ್ಲ, ಆವಾಗ ನಿಂಗೆ ಸ್ಮರಣೆ ಬಂದಿಲ್ಲ. ಯಾಕೆ ಅಂದ್ರೆ ನೀನು ಬರೀ ಆಟ ಯಾವ್ದು ನೆಕ್ಸ್ಟ್ ಇಡಬೇಕು, ಯಾರನ್ನು ಸೋಲಬೇಕು, ಎಲ್ಲ ಸೋಲೋದರ ಬಗ್ಗೆ ಯೋಚನೆ ಮಾಡ್ತಾರೆ. ಅದರ ಸೋಲು ಯಾವಾಗ? ಪರಮಾತ್ಮನ ವಿಸ್ಮರಣೆ ಬಂದಾಗ. ಯಾವಾಗ ಬಿಂಬನ ವಿಸ್ಮರಣೆ ಬರುತ್ತೆ ಆವಾಗ ಅಜ್ಞಾನ ಬರುತ್ತೆ, ಜ್ಞಾನ ಹೊಟ್ಟೋಗತ್ತೆ. ಅದರಿಂದ ಆಪತ್ತುಗಳು ದುಃಖಗಳು ಅಜ್ಞಾನಗಳಲ್ಲಿ ಬಂದ. ಅದಕ್ಕೆ ಪರಮಾತ್ಮ ಸೂಚ್ಯವಾಗಿ ಹೇಳಿದ, ನಾನು ದ್ವಾರಕೆಯಲ್ಲಿ ಇದ್ದಿದ್ದರೆ ನಿನ್ನಿಗೆ ಇಂತಹ ಕಷ್ಟ ಬರ್ತಿದ್ದಿಲ್ಲ ಅಂದ ಪರಮಾತ್ಮ. ಆದರೆ ಪರಮಾತ್ಮನ ಮಾತಿನ ಅರ್ಥ ಏನು? ದ್ವಾರಕೆ ಎಂದರೆ ನವದ್ವಾರಗಳಿಂದ ಶೋಭಿತವಾದ ನಿನ್ನ ಈ ದೇಹವೇ ದ್ವಾರಕೆ. ಆದ್ರೆ ಆ ಸಮಯದಲ್ಲಿ ಆ ದ್ವಾರಕೆಯಲ್ಲಿ ನಿನ್ನ ದೇಹದಲ್ಲಿ ನಾನಿರ್ಲಿಲ್ಲ, ನಿನ್ನ ಮನಸ್ಸಿನಲ್ಲಿ ನಾನಿದ್ದೇ ಇಲ್ಲ. ಸುಮ್ಮನೆ ಧರ್ಮ ಮಾತ್ರ ಇತ್ತು, ಆದರೆ ಜ್ಞಾನ, ಪರಮಾತ್ಮನ ಜ್ಞಾನ ಇಲ್ಲ. ಹಾಗಾದ್ರೆ ಪರಮಾತ್ಮನ ಜ್ಞಾನ ಇಲ್ಲದೆ ಎಷ್ಟೇ ಧರ್ಮಿಷ್ಠನಾದರೂ ಕೂಡ ಅವನ ಆಪತ್ತುಗಳನ್ನ ದುಃಖಗಳನ್ನ ತಂದ್ಕೊಳ್ತಾನೆ ಅನ್ನೋದಕ್ಕೆ ಧರ್ಮರಾಜನಿಗಿಂತ ಬೇರೆ ಉದಾಹರಣೆ ಬೇಕಾಗಿದೆ. ಆದರೆ ನಮಗೆ ಪರಮಾತ್ಮನ ಜ್ಞಾನ
ಅವನ ಅರಿವು, ಅವನ ಸ್ಮರಣೆಯೂ ಕೂಡ ಒಂದು ಜ್ಞಾನ. ಪರಮಾತ್ಮನನ್ನ ನೆನೆಯೋದು ಅಂದರೆ ಅದೊಂದು ಜ್ಞಾನಪೂರ್ವಕವಾದಂತಹ ಪ್ರಕ್ರಿಯೆ. ಅದನ್ನು ನಾವು ಹೆಚ್ಚೆಚ್ಚು ಮಾಡ್ತಾ ಇದ್ರೆ ನಮಗೆ ಕಷ್ಟಗಳು ಆಪತ್ತುಗಳು ಬರಲ್ಲ. ಯಾವಾಗ ನಾವು ದೇವರನ್ನು ಮರಿತೇವೆ ಆವಾಗಲೇ ನಮಗೆ ಆಪತ್ತುಗಳು. ಆದ್ದರಿಂದ ನೋಡಿ, ಪರಮಾತ್ಮ ನಮಗೆ ಆ ಜ್ಞಾನ ಅನಂತರದಲ್ಲಿ ಇದೆಲ್ಲವನ್ನು ಕೂಡ ಕೊಟ್ಟು, ಜೊತೆಗೆ ಅಜ್ಞಾನವನ್ನು ಕೂಡ ಕಳೆದು, ಪಾಪಗಳನ್ನು ಕಳೆದು, ಆ ಮಾನಸಿಕ ವ್ಯಾಧಿ ಆಮೇಲೆ ದೇಹದ ರೋಗಗಳು ಎಲ್ಲ ಪರಿಹಾರ ಮಾಡ್ತಾನೆ. ಒಟ್ಟಿಗೆ ಧನ್ವಂತರಿ 4 ಪರಿಹಾರ ಮಾಡ್ತಾನೆ, 4 ಕೊಡ್ತಾನೆ. ಮೊದಲನೇದಾಗಿ ನಮ್ಮ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡ್ತಾನೆ. ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ. ನೋಡಿ, ಅಮೃತ ಅಂದರೆ ಅದು ಏನು, ನಾಶವನ್ನ ಪಡೆಯದೇ ಇರತಕ್ಕಂಥದ್ದು ಅಂತ. ಈ ಕರ್ಮಗಳೆಲ್ಲ ನಾಶ ಆಗ್ಬಿಡತ್ತೆ, ಜ್ಞಾನ ನಾಶ ಆಗಲ್ಲ. ಜ್ಞಾನ ಅನ್ನೋದು ನಾವೇನು ಪಡೆದಿದ್ದೇವೆ ಈ ಜನ್ಮದಲ್ಲಿ, ಇಷ್ಟೆಲ್ಲ ದೇವರ ಬಗ್ಗೆ, ಪರಮಾತ್ಮನ ಬಗ್ಗೆ, ವಾಯುದೇವರ ಬಗ್ಗೆ ತಿಳ್ಕೊಂಡಿದ್ದೇವಲ್ಲ, ಮತ್ತೆ ಪುನಃ ಇನ್ನೊಂದು ಜನ್ಮದಲ್ಲಿ ಹುಟ್ಟುವಾಗ ಇದೆಲ್ಲ ಸ್ಟೋರ್ ಮಾಡ್ಕೊಂಡೇ ಹುಟ್ಟಿರ್ತೀವಿ ನಾವು. ಅದೆಲ್ಲ ಜ್ಞಾನ ಸಂಸ್ಕಾರ ರೂಪದಿಂದ ಇರತ್ತೆ. ಕರ್ಮಗಳ ನಾಶ ಆಗ್ತಾ ಇದೆ. ಕರ್ಮಗಳು ಒಂದು ಕರ್ಮ ಹುಟ್ಟೋದ್ರೆ ಇನ್ನೊಂದು ಕರ್ಮ ನಾಶ. ಆದರೆ ಪರಮಾತ್ಮ ಅಮರವಾದ ಅಮೃತವಾದ ಜ್ಞಾನವನ್ನು ಕೊಡ್ತಾನೆ, ಅಮೃತವನ್ನು ಕೊಡ್ತಾನೆ, ಜೊತೆಗೆ ಅಮೃತತ್ವವನ್ನು ಕೂಡ ಕೊಡ್ತಾನೆ, ಮೋಕ್ಷವನ್ನು ಕೊಟ್ಬಿಡ್ತಾನೆ. ಯಾಕೆ ಅಂದರೆ ಪರಮಾತ್ಮ ಕೊಟ್ಟ ಜ್ಞಾನ ಯಾವುದೋ ಲೌಕಿಕ ಜ್ಞಾನ, ತನ್ನ ಜ್ಞಾನವನ್ನೇ ಕೊಡ್ತಾನೆ. ಏಕೆಂದ್ರೆ ನಾವು ದೇವರ ಜ್ಞಾನ ಪಡಿಬೇಕು ಅಂದರೆ ರೋಗಗ್ರಸ್ತರಾಗಿ ಹಾಕಿ ಮಲ್ಕೊಂಡ್ಬಿಟ್ಟಿರ್ತೇವೆ. ಆವಾಗ ಅವನು ಒಳ್ಳೆ ಜ್ಞಾನ ಅಮೃತವನ್ನು ಕೊಟ್ಟು, ಆ ಒಂದು ಜ್ಞಾನಾಮೃತವನ್ನು ಕೂಡ ಕೊಟ್ಟು ರೋಗವನ್ನು ಪರಿಹಾರ ಮಾಡ್ತಾನೆ. ಆದ್ದರಿಂದ 4 ಶ್ಲೋಕಗಳಿಂದ ಆಚಾರ್ಯರು ಏನು ಧನ್ವಂತರಿಯನ್ನು ಸ್ತೋತ್ರ ಮಾಡಿದಾರಲ್ಲ, ಅದರಲ್ಲಿ ಮೊದಲನೇ ಶ್ಲೋಕ ನಮ್ಮ ಅಜ್ಞಾನವನ್ನು ಕಳೆಯುತ್ತೆ, ಆ ಅಜ್ಞಾನದಿಂದ ಬಂದಿರತಕ್ಕಂತಹ ಪಾಪವನ್ನ ಕಳೆಯುತ್ತೆ. ಆಮೇಲೆ ಮಾನಸಿಕ ರೋಗವನ್ನು ಕಳೆಯುತ್ತೆ, ದೈಹಿಕ ರೋಗವನ್ನು ಕಳೆಯುತ್ತೆ. ಆದ್ರಿಂದ ಈ 4 ಶ್ಲೋಕಗಳನ್ನಾದರೂ ನಿತ್ಯ ನಾವು ಮನನ ಮಾಡಿಬಿಟ್ರೆ, ಧನ್ವಂತರಿ ಜಪವನ್ನ ನಾವು ಮಾಡಿದರೆ ನಮಗೆ ರೋಗ ಬರೋದಿಲ್ಲ. ಅದಕ್ಕೆ ಹಿಂದೆಲ್ಲ ಯಾರು ರೋಗಗ್ರಸ್ತರೇ ಆಗ್ತಾ, ಹಿಂದೆಲ್ಲ ಹಾಸ್ಪಿಟ್ಲ್ಗಳೇ ಇದ್ದಿಲ್ಲ, MBBSಗಳೇ ಇದ್ದಿಲ್ಲ, ಯಾರು ಡಾಕ್ಟರೇ ಇದ್ದಿಲ್ಲ. ಯಾಕೆ ಅಂದ್ರೆ ಅಲ್ಲಲ್ಲಿ ಇತ್ತಗೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇವತ್ತೇನು ಅಂದ್ರೆ ಒಂದ್ ಸ್ವಲ್ಪ ಲೇಟ್ ಆಗಿ ಬಂದ್ರೆ, ಇಷ್ಟು ಲೇಟ್ ಆಗಿ ಬಂದ್ರೆ ನೀವು ಸತ್ತೋಗ್ಬಿಡ್ತೀರಿ ಬಿಡಿ, ಮೊದಲು ಬನ್ನಿ ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಅಲ್ಲೇ ಒಂದಿಷ್ಟೆಲ್ಲ 10,000 ಲಕ್ಷಗಟ್ಟಲೆ ಎಳೆದು ಬಿಡೋದು. ಆಮೇಲೆ ಏನಿಲ್ಲ ಬಿಡಿ ಹೊರಟೋಗೋದು, ಅವನ ದುಡ್ಡು ಇವನಿಗೆ ಹೋಯ್ತು. ಆದ್ರಿಂದ ಇವತ್ತೆಲ್ಲ ರೋಗಗಳು ಇಲ್ಲದೆ ಇದ್ರು ಹೆದರಿಸ್ಬಿಡ್ತಾರೆ. ಆ ಕಾಲದಲ್ಲಿ ಪರಮಾತ್ಮನೇ ಅಭಯ ಕೊಟ್ಬಿಡೋರು, ನಾನಿದ್ದೇನೆ, ಬೇರೆ ಯಾತ್ರ ಹೋಗ್ಬೇಡಿ. ಅದಕ್ಕೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳೋ. ಏನೇ ಔಷಧ ತಗೊಳ್ಬೇಕಾದ್ರೆ ನಾರಾಯಣ ಸ್ಮರಣೆ ಮಾಡಿ ತಗೊಳ್ಬೇಕು. ಯಾಕೆ ಅಂದರೆ ಪರಮಾತ್ಮ ನಮ್ಮ ಧನ್ವಂತರಿ ನಾರಾಯಣನ ಸ್ಮರಣೆ. ಬರೀ ನಾರಾಯಣ ಅಂದ್ರೆ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆ, ಆದರೆ ಬದುಕಿನಲ್ಲಿ ಧನ್ವಂತರಿ ನಾರಾಯಣ ಸ್ಮರಣೆ. ಆದರೆ ಧನ್ವಂತರಿ ನಾರಾಯಣ ಸ್ಮರಣೆಯನ್ನ ನಾರಾಯಣನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನು ನಾವು ಸ್ಮರಣೆ ಮಾಡಿದರೆ ನಮ್ಮ ರೋಗವನ್ನ, ಪಾಪವನ್ನ ಅಲ್ಲಿ ಪರಿಹಾರ ಮಾಡ್ತಾನೆ. ಅದರಿಂದ ಧನ್ವಂತರಿ ಅನ್ನೋದಕ್ಕೆ ಅರ್ಥವೇ ಅದು. ಧನ್ವಂ ಅಂದರೆ ಪಾಪಂ, ಅದಕ್ಕೆ ಕಾರಣವಾದ ಅಜ್ಞಾನ, ಅದನ್ನ ತರತಿ ತಾರೈತಿ. ನಮ್ಮ ಪಾಪವನ್ನು ಕಳಿತಾನೆ, ಪಾಪಕ್ಕೆ ಮೂಲವಾದ ಅಜ್ಞಾನವನ್ನು ಕಳಿತಾನೆ. ಬೇರೆಯವರೆಲ್ಲ ರೋಗ ಮೇಲೆ ಬಂದಿದೆ, ಒಂದು ರೋಗ ಶೀತ ಆಗಿದೆಯಾ, ಶೀತ ಹೋಗ್ತದೆ ಅಂತ ಒಂದು ಗುಳಿಗೆ ಕೊಡ್ತಾನೆ, ಅದು ಇನ್ನೊಂದು ತಲೆನೋವು ಬರಕ್ಕೆ ಕಾರಣ ಆಗ್ಬಿಡ್ತಾನೆ. ಅವರೆಲ್ಲ ಹಾಗೆ ಮಾಡ್ತಾರೆ, ಒಂದು ಕಳೆದು ಇನ್ನೊಂದು ಕೊಟ್ಬಿಡ್ತಾರೆ, ಆಮೇಲೆ ಅದಕ್ಕೆ ಬರಲಿ ಅಂತ. ಹಾಗೆ ಅವರೆಲ್ಲ ಬೇರೆ ಬೇರೆ ರೋಗ ಬರೋದಕ್ಕೆ ಹಾದಿ ಮಾಡಿ ಒಂದು ರೋಗ ಕಳೆದಿರ್ತಾರೆ. ನಮ್ಮಲ್ಲಿ ಮೂಲವನ್ನೇ, ಬುಡವನ್ನೇ ಉತ್ಪಾದನೆ ಮಾಡತಕ್ಕಂಥದ್ದು ಧನ್ವಂತರಿಯ ಒಂದು ದಿವ್ಯವಾದ ಅನುಗ್ರಹ. ಆದ್ದರಿಂದ ನೋಡಿ, ಧನ್ವಂ ತರತಿ ತಾರಯತಿ. ತರತಿ ಅಂದ್ರೆ ದಾಟುತ್ತಾರೆ. ಅವನು ಎಲ್ಲಾ ರೋಗಗಳನ್ನ, ಅಜ್ಞಾನವನ್ನ ದಾಟಿಬಿಟ್ಟಿದ್ದಾನೆ ಅನಾದಿ ಕಾಲದಿಂದ, ನಮ್ಮನ್ನು ದಾಟುತ್ತಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಧನ್ವಂತರಿಗೆ ಯಾವ ರೋಗ ಇಲ್ಲ. ನಾವು ಬೇರೆ ಡಾಕ್ಟರ್ ಹತ್ರ ಹೋದ್ರೆ ಅವತ್ತು ಕ್ಲಿನಿಕ್ ಬಂದ್, ಯಾಕೆಂದ್ರೆ ಅವ್ರಿಗೆ ಜ್ವರ ಬಂದಿದೆ ಅನ್ಕೊಂಡ್ರೆ ಅದಕ್ಕೆ 3 ದಿವಸ ಇಲ್ಲ ಅವ್ರು ಡಾಕ್ಟರ್. ಅಂದ್ರೆ ಅವ್ರಿಗೆಲ್ಲ ರೋಗಗಳು ಬಂದೇ ಬರುತ್ತೆ, ಅವ್ರೇನು ರೋಗ ಬರದೇ ಇರಕ್ಕೆ ಸಾಧ್ಯ. ಆದ್ರೆ ಪರಮಾತ್ಮನಿಗೆ ಯಾವತ್ತೂ ಕೂಡ ರೋಗಗಳೇ ಇಲ್ಲ. ಆದ್ರಿಂದ ನದೋಷ ಮಿತರದ್ವಿಧಿ ಶ್ರೀನಿವಾಸೇ ನಿರಾಮಯೇ ಅಂತ ಹೇಳ್ಬಿಡ್ತಾರೆ. ಅವನು ಆಮಯ ಅಂದ್ರೆ ರೋಗ, ಯಾವ ರೋಗಗಳೇ ಅವನಿಗಿಲ್ಲ. ರೋಗಕ್ಕೆ ಕಾರಣವಾದ ಭೌತಿಕ ದೇಹನೇ ಇದೆ, ಅಜ್ಞಾನವೇ ಇಲ್ಲ. ಆ ಪರಮಾತ್ಮನನ್ನ ನಾವು ಇಟ್ಕೊಳ್ಬೇಕು ಅಂತ. ಆದ್ದರಿಂದಾಗಿ ಅಂತಹ ಧನ್ವ ಅಂದ್ರೆ ಪಾಪ, ಅಜ್ಞಾನ, ಅದನ್ನ ತಾನು ಮೊದಲು ದಾಟಿದಾನೆ, ನಮ್ಮನ್ನು ದಾಟಿಸ್ತಾ ಇದ್ದಾನೆ. ಆದ್ರಿಂದ ಧನ್ವಂತರಿಯ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯ. ಚಂದ್ರೋಘ ಕಾಂತಿ ಅಮೃತೋರು ಕರೈರ್ಜಗಂತಿ ಸಂಜೀವಯಂತ ಮಿಮಿತಾತ್ಮ ಸುಖಂ ಪರೇಶಂ ಜ್ಞಾನಂ ಸುಧಾ ಕಲಶಮೇವ ಚ ಸಂದಧಾನಂ ಶೀತಾಂಶು ಮಂಡಲಗತಂ ಮರದಾತ್ಮ ಸಂಸ್ಥಂ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಪರಮಾತ್ಮ ಚಂದ್ರಮಂಡಲದಲ್ಲಿದ್ದಾನೆ. ಆದ್ದರಿಂದ ಚಂದ್ರ ನಮಗೆಲ್ಲ ಆರೋಗ್ಯವನ್ನು ಕೊಡ್ತಕ್ಕಂಥವನಾಗಿದ್ದಾನೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥವನು ಚಂದ್ರ. ಆದ್ರಿಂದ ಅನೇಕ ಚಂದ್ರರ ಸಮುದಾಯದ ಕಾಂತಿ ಪರಮಾತ್ಮನ ಕಾಂತಿ. ಆದ್ರಿಂದ ಧನ್ವಂತರಿಯ ಮುಖಕಮಲ ಎಷ್ಟು ಅರಳಿದೆ ಅಂದ್ರೆ, ಏಕಕಾಲದಲ್ಲಿ 1000 ಚಂದ್ರರು ಬಂದರೆ ಹೆಂಗಿರಬೇಕೋ ಆ ತರ ಪರಮಾತ್ಮನ ಮುಖದ ಕಾಂತಿ ಇತ್ತು. ಆಮೇಲೆ ಅವನ ಕಿರಣ ಯಾವುದು? ಧನ್ವಂತರಿ ಕಿರಣ ಅಂದ್ರೆ ಅಮೃತ ಕಿರಣಗಳು. ಅವನ ಒಂದು ದಿವ್ಯವಾದ ದೃಷ್ಟಿ, ಕುಡಿನೋಟ ನಮ್ಮ ಮೇಲೆ ಬಿದ್ದರೆ ನಮ್ಮ ಎಲ್ಲ ರೋಗಗಳು ಪರಿಹಾರ.
ಅದು ಬಿಟ್ಟು ಏನು ಗೊತ್ತಿಲ್ದವರು ಡಾಕ್ಟರ್ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಯಾವ ರೋಗ ಪರಿಹಾರ ಆಗಲ್ಲ. ಧನ್ವಂತರಿಯ ದೃಷ್ಟಿ ಬಿದ್ದರೆ ಎಲ್ಲಾ ರೋಗ ಪರಿಹಾರ ಆಗತ್ತೆ, ನಮಗೆ ಆನಂದ. ಯಾವ ಗೊತ್ತಿಲ್ದಿರೋ ಡಾಕ್ಟರ್ ನಮ್ಮ ಮೇಲೆ ಕರುಣೆ ಹಾಕಿದೆ ಅಂದ್ರೆ ನಮ್ಮ ದುಡ್ಡೆಲ್ಲ ಗೋವಿಂದ ಆಗ್ಬಿಡತ್ತೆ ಅಷ್ಟೇ, ಆದ್ರೆ ರೋಗ ಮಾತ್ರ ವಾಸಿ ಆಗತ್ತೆ. ಆದ್ದರಿಂದ ಸಂಜೀವಯಂತಂ ಅಮಿತಾತ್ಮ ಸುಖಂ ಪರೇಶ್, ಅವನು ನಮಗೆ ಸುಖವನ್ನ ಆನಂದವನ್ನು ಕೊಡೋದಕ್ಕೆ ಅವನು ಅಪರಿಮಿತವಾದ ಸುಖವುಳ್ಳವನಾಗಿದ್ದಾನೆ. ಯಾಕೆ ಅಂದ್ರೆ ಅವನಿಗೆ ಯಾವ ದುಃಖ ಇಲ್ಲ. ಈ ಡಾಕ್ಟರ್ಗಳಿಗೆಲ್ಲ ಅಯ್ಯೋ ಇವತ್ತು ಪೇಷಂಟೇ ಬರಲಿಲ್ಲ, ಒಬ್ಬನೇ ಬಂದ ಅಂತೂ ದುಃಖ ಅವರಿಗೆ. ಆದರೆ ಪರಮಾತ್ಮನೇ ಆದರೆ ಯಾವ ದುಃಖಗಳಿಲ್ಲ. ಯಾಕೆ ಅಂದ್ರೆ ಎಲ್ಲರನ್ನು ಆರೋಗ್ಯವಂತರನ್ನಾಗಿ ಮಾಡ್ತಾ ಇರ್ತಾನೆ. ಈ ಪೇಷಂಟ್ಗಳು ಬರಲಿ ಅಂತ ಅವ್ನು ನಿರೀಕ್ಷೆ ಮಾಡೋದೇ ಇಲ್ಲ. ಯಾಕೆಂದ್ರೆ ಎಲ್ಲಾ ಪೇಷಂಟ್ಗಳನ್ನು ಕೂಡ ಆರೋಗ್ಯವಂತರನ್ನಾಗಿ ಮಾಡುವುದರಿಂದ ಅವನೇ ದೊಡ್ಡ ಡಾಕ್ಟರ್ ಜಗತ್ತಿನಲ್ಲಿ ಮೊಟ್ಟ ಮೊದಲ MBBS ಡಾಕ್ಟರ್ ಅಂದ್ರೆ ಧನ್ವಂತರಿ. ಅವೆಲ್ಲ ಏನು ಓದಿಲ್ಲ ಅಷ್ಟೇ, ಅವನು ಆಯುರ್ವೇದ ಪ್ರಕಾರ ಎಲ್ಲ ಚಿಕಿತ್ಸೆ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ, ಆ ಪರಮಾತ್ಮ ಜ್ಞಾನ ಮುದ್ರೆ, ಅನಂತರದಲ್ಲಿ ಕಲಶವನ್ನು ಇಟ್ಕೊಂಡಿದ್ದಾನೆ, ಅಭಯ ಮುದ್ರೆ, ಆಮೇಲೆ ಇನ್ನೊಂದು ಗಿಂಡಿಯನ್ನು ಇಟ್ಕೊಂಡಿದ್ದ. ಧನ್ವಂತರಿಗೆ ಚತುರ್ಭುಜ. ಜ್ಞಾನಂ ಅಂದ್ರೆ ಅದು ಜ್ಞಾನ ಮುದ್ರೆ ತೋರಿಸ್ತಾನೆ, ಆಮೇಲೆ ಇನ್ನೊಂದು ಎಲ್ಲಿ ಕೈಯಲ್ಲಿ ಅಮೃತ ಕಲಶ ಇಟ್ಕೊಂಡಿದ್ದಾನೆ, ಇನ್ನೊಂದು ಗಿಂಡಿಯನ್ನು ಇಟ್ಕೊಂಡಿದ್ದಾನೆ, ಅದರ ಜೊತೆಗೆ ಅಭಯವನ್ನು ಕೂಡ ಕೊಡ್ತಾ ಇದ್ದ. ಯಾಕೆಂದ್ರೆ ರೋಗದ ಭಯ ನಿಮಗೆ ಬೇಡ. ರೋಗಿಗೆ ಮೊಟ್ಟ ಮೊದಲ ಔಷಧ ಅಲ್ಲ, ಅಭಯ ಕೊಡ್ಬೇಕು ಅವನು. ಅದು ಬಿಟ್ಟು ತುಂಬಾ ಸೀರಿಯಸ್ ಆಗಿದೆ ಬಂದಿದೆ ಅಂತ ಹೇಳಿದ್ರೆ ಅಯ್ಯೋ ಇನ್ನೇನು ಈ ಉಳಿಯಲ್ಲಿ ಬಿಡಿ ಗ್ಯಾರಂಟಿ ಅಷ್ಟೇ ಕತೆ ಅಂದ್ರೆ ಅಲ್ಲೇ ಹೊಟ್ಟೋಗ್ಬಿಡ್ತಾನೆ ಅಷ್ಟೇ. ಅವನ ಬಂದ ರೋಗಿಗೆ ಅಭಯ ಕೊಡ್ಬೇಕು ಫಸ್ಟ್. ನೋಡಪ್ಪ ನಿಂಗೇನಾಗಿಲ್ಲ, ಚೆನ್ನಾಗಿ ಬದುಕ್ತಾ, ಒಳ್ಳೆ ಕುದುರೆ ತರ ಆಗ್ತಾ 100 ವರ್ಷ ಬದುಕ್ತಿ ಅಂದ್ರೆ ಡಾಕ್ಟ್ರೇ ಇನ್ನೊಮ್ಮೆ ಹೇಳಿ ಅಂತ ನಾವು. ಅದು ಬಿಟ್ಟು ಈ ಡಾಕ್ಟ್ರಲ್ಲಿ ಹೆದರ್ಸೋದು ಬರೀ ಅಷ್ಟೇ. ನಿಮ್ಮ ಅದು ಶುಗರ್ ಚೆಕ್ ಮಾಡಿಸ್ಕೊಳ್ಳಿ ಆಗಿದೆ ಅಂತಂತೆ, ಅವನಿಗೇನು ಇರೋದೇ ಇಲ್ಲ ಏನು ಕೂಡ. ಇವ್ರು ದುಡ್ಡು ಬರಕ್ಕೆ ಚೆಕ್ ಮಾಡಿಸೋದೆ. ಆದ್ರೆ ಪರಮಾತ್ಮ ನೋಡಿ ನಮಗೆ ಎಲ್ಲವನ್ನು ಜ್ಞಾನ ಸುಧಾ ಕಲಶಮೇ ವಚ ಸಂದಧಾನ, ಅಮೃತ ಕಲಶ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಆ ಅಮೃತದ ಕಿರಣಗಳ ನಮ್ಮ ಮೇಲೆ ಬಿದ್ದರೆ ಸಾಕು, ಎಲ್ಲ ನಮ್ಮ ರೋಗಗಳು ಪರಿಹಾರ ಆಗತ್ತೆ. ಇಂತಹ ಪರಮಾತ್ಮ ಎಲ್ಲಿದ್ದಾನಪ್ಪ ಅಂದ್ರೆ ಸೀತಾಂಶು ಮಂಡಲಗತಂ ಸ್ವರತ ಆತ್ಮ ಸಂಸ್ಥಂ. ನೋಡಿ ಚಂದ್ರಮಂಡಲದಲ್ಲಿ ಇದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ. ನೋಡಿ ಅಲ್ಲರಿ ಚಂದ್ರಮಂಡಲದಲ್ಲಿ ಇದ್ದಾನೆ ಅಂದ್ರೆ ಅಮಾವಾಸ್ಯೆ ದಿವಸ ನಮ್ ಗತಿ ಏನಾಗತ್ತೆ? ಅಮಾವಾಸ್ಯೆ ತುಂಬಾ ರೋಗ ಬಂದ್ಬಿಟ್ಟಿದೆ, ಚಂದ್ರಮಂಡಲದಲ್ಲಿ ಅವನು ಇದ್ದಾನೆ ಪರಮಾತ್ಮ ಧನ್ವಂತರಿ ಅಂದ್ರೆ ಚಂದ್ರನೇ ಇರಲ್ಲ ಅಮಾವಾಸ್ಯೆ ಅಂದ್ರೆ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ ಸ್ಮರತ ಆತ್ಮ ಸಂಸ್ಥಂ, ನಿಮ್ಮ ಹೃದಯದಲ್ಲೇ ಇದ್ದಾನಲ್ರಿ, ಅಲ್ಲೇ ಧ್ಯಾನ ಮಾಡಿ. ಯಾಕಂದ್ರೆ ಪರಮಾತ್ಮನ ಎಲ್ಲ ರೂಪಗಳು ಕೂಡ ನಮ್ಮ ಹೃದಯದಲ್ಲಿ, ಆ ಹೃದಯ ಕಮಲದಲ್ಲಿ ಪರಮಾತ್ಮನ ಅಷ್ಟೆಲ್ಲ ರೂಪಗಳು ಇದೆ. ಆದ್ದರಿಂದ ನಮ್ಮ ದೇಹದ ಬಲಭಾಗದಲ್ಲಿ 36,000 ಗಂಡು ನಾಡಿಗಳು, ಎಡಭಾಗದಲ್ಲಿ 36,000 ಸ್ತ್ರೀ ನಾಡಿಗಳು. ಆ ಎರಡೂ ಕಡೆಗಳಲ್ಲೂ ಕೂಡ 36,000 ಭಗವಂತನ ವಿಭೂತಿ ರೂಪಗಳಿದೆ. ನಾವು ನೆನೆಸ್ಕೊಂಡ್ಬಿಟ್ರೆ ನಾವೇ ದೇವಸ್ಥಾನ ಆಗೋಗ್ಬಿಡ್ತೇವೆ, ಆದ್ರೆ ಕಾಣಿಕೆ ಡಬ್ಬ ಇಡಬಾರ್ದಷ್ಟೇ. ಆದ್ರಿಂದ ನಮ್ಮಲ್ಲಿ ಅಷ್ಟು ಭಗವದ್ ರೂಪಗಳ ಒಂದು ಸನ್ನಿಧಾನ ಇದೆ. ಆದ್ದರಿಂದ ಅದರಲ್ಲಿ ಧನ್ವಂತರಿ ಇದ್ದಾನೆ, ಅನಂತರದಲ್ಲಿ ಮಹಿದಾಸಿ ಇದ್ದಾನೆ, ಎಲ್ಲ ಭಗವದ್ ರೂಪಗಳು ನಮ್ಮ ದೇಹದಲ್ಲಿ ಇದ್ದದ್ದರಿಂದ ನೀವೇನು ಬರೀ ಚಂದ್ರಮಂಡಲದಲ್ಲಿ ಇದ್ದಾನೆ ಅಂದ್ರೆ ಅಯ್ಯೋ ಚಂದ್ರ ಇಲ್ಲದೆ ಇದ್ರೆ ಹೆಂಗಪ್ಪ ಧನ್ವಂತರಿಯನ್ನು ಧ್ಯಾನ ಮಾಡೋದು ಅಂತ ವಿಚಾರ ಮಾಡಬೇಕು. ಯಾಕೆ ಅಂದ್ರೆ ಸೀತಾಂಶು ಮಂಡಲಗತಂ ಸ್ಮರತ ಆತ್ಮ ಸಂಸ್ಥಂ, ಅವನು ನೆಲೆ ನಿಂತಿರೋದು ಚಂದ್ರಮಂಡಲದಲ್ಲೇ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೃದಯದಲ್ಲೇ ಇದ್ದಾನೆ. ಆತ್ಮ ಸಂಸ್ಥಂ, ಎಲ್ಲರ ಹೃದಯ ಕಮಲದಲ್ಲಿ ಪರಮಾತ್ಮ ಅವನು ಇದ್ದಾನೆ. ಅವನನ್ನ ನಾವು ಧ್ಯಾನ ಮಾಡಿದರೂ ಕೂಡ ಆ ಚಂದ್ರಮಂಡಲದ ಪರಮಾತ್ಮನೇ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ನಾವು ಧ್ಯಾನ ಮಾಡಿದಾಗ ನಮ್ಮ ಎಲ್ಲ ಆ ರೋಗಗಳನ್ನ ಪರಿಹಾರ ಮಾಡ್ತಾನೆ ಪರಮಾತ್ಮ. ನೋಡಿ ಇಂತಹ ಪರಮಾತ್ಮ 6 ಕಡೆಗಳಲ್ಲಿದ್ದು ನಮ್ಮ ಎಲ್ಲ ಆ ನಾಡಿ ಚಕ್ರಗಳಿಗೆ ನಿಯಾಮಕನಾಗಿ ಆರೋಗ್ಯವನ್ನು ಕೊಡ್ತಾ ಇದ್ದಾನೆ. ನಮ್ಮ ದೇಹದಲ್ಲಿ ಷಟ್ಚಕ್ರಗಳು ಅಂತೆಲ್ಲ ಇದೆ. ನಮಗೆಲ್ಲ ಚಕ್ರ ಅಂದ್ರೆ ಬರೀ ಶಂಖಚಕ್ರ ಅನ್ಕೊಂಡ್ಬಿಟ್ಟಿದ್ದೇವೆ. ದಿವಸ ಯಾವುದು ಗೋಬಿತನ್ನ ಹಚ್ಕೊಳ್ಳಿ ಶಂಖಚಕ್ರ ಅದಷ್ಟೇ ಅಲ್ಲ. ನಮ್ಮ ದೇಹದ ಒಳಗಡೆ ತಲೆ, ಹುಬ್ಬು, ಮಧ್ಯ, ಕಿರುನಾಲಿಗೆ, ಅನಂತರದಲ್ಲಿ ಹೃದಯ, ನಾಭಿ, ಅದರ ಕೆಳಭಾಗ, ಇವೆಲ್ಲ ಷಟ್ಚಕ್ರಗಳು ಅಂತ, ಆಜ್ಞಾ ಚಕ್ರಗಳು ಅಂತ ಹೇಳ್ತಾರೆ. ಅಲ್ಲೆಲ್ಲ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಾಗಿ ನಮ್ಮ ತಲೆಯಲ್ಲಿ ಪರಮಾತ್ಮ ಅಲ್ಲಿ ನೆಲೆ ನಿಂತಿದ್ದಾನೆ. ಅನಂತರದಲ್ಲಿ ಹುಬ್ಬುಗಳ ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ. ಧನ್ವಂತರಿ ನೋಡಿ ಎಲ್ಲೆಲ್ಲ ಇದ್ದಾನೆ ಎಂದು ಹೃದಯದಲ್ಲಿ ಮಾತ್ರ ಅಲ್ಲ, ಮೊದಲನೇದಾಗಿ ಮೂರ್ಧ್ನಿ ಸ್ಥಿತಾತ್, ನಮ್ಮ ತಲೆ ಮೇಲೆ ಆ ಧನ್ವಂತರಿ ರೂಪಿಯಾದ ಪರಮಾತ್ಮ ಇದ್ದಾನೆ. ಆದ್ರಿಂದ ಆ ಪರಮಾತ್ಮನನ್ನೇ ನೆನೆದು ನಾವು ತಲೆ ಮೇಲೆ ಕೈ ಇಟ್ಕೊಂಡ್ರೆ ಆ ಧನ್ವಂತರಿಯ ಶಕ್ತಿ ನಮ್ಮಲ್ಲಿ ಇದೆ, ನಮ್ಮ ಕೈಯಲ್ಲಿ ಅವನ ದಿವ್ಯವಾದ ಸನ್ನಿಧಾನ ಇದೆ, ನಮ್ಮ ರೋಗಗಳೆಲ್ಲ ಪರಿಹಾರ. ಒಂದು ವೇಳೆ ಧನ್ವಂತರಿ ಮಂತ್ರ ಚೆನ್ನಾಗಿ ಅವನು ಸಿದ್ಧಿ ಮಾಡ್ಕೊಂಡಿದ್ದಾನೆ ಅನ್ಕೊಳ್ಳಿ, ಯಾರಿಗೋ ರೋಗ ಇದೆ, ತುಂಬಾ ಕಷ್ಟ ಇದೆ ಅಂದ್ರೆ ಅವನ ಹತ್ರ ಹೋಗ್ಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ರೆ ರೋಗ ಎಲ್ಲ ಪರಿಹಾರ ಆಗುತ್ತೆ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಹ ಅಂತ ಹೇಳಿ ವೇದ ಮಂತ್ರದಲ್ಲಿ, ಯಜುರ್ವೇದದಲ್ಲೂ ಕೂಡ ವೈದಿಕವಾದ ಒಂದು ಧನ್ವಂತರಿ ಮಂತ್ರ ಇದೆ. ಈ ಕೈಯಲ್ಲೇ ಪರಮಾತ್ಮ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲೂ ಕೂಡ ಪರಮಾತ್ಮನ ದಿವ್ಯವಾದ ಸನ್ನಿಧಾನ ಇದೆ.
ಅಂತಹ ಆ ಕೈಯಲ್ಲಿರುವ ಧನ್ವಂತರಿಯ ಚಿಂತನೆ ಮಾಡಿ ಯಾರು ರೋಗಗ್ರಸ್ತನಾಗಿದ್ದಾನೆ, ತುಂಬಾ ರೋಗದಲ್ಲಿ ಬಳಲ್ತಾ ಇದ್ದಾನೆ, ಅವನ ತಲೆ ಮೇಲೆ ಕೈ ಇಟ್ಟು ಧನ್ವಂತರಿ ಮಂತ್ರ ಜಪ ಮಾಡಿಬಿಟ್ರೆ ಆ ರೋಗ ಎಲ್ಲ ಹಿಡಿದು ಬಿಡುತ್ತದೆ. ಆದರೆ ಅವನು ಯದಿ ಭಕ್ತಿ ನಮ್ರಹ ಅಂತ ಹೇಳ್ತಾರೆ. ನಾವು ಪರಮಾತ್ಮನಲ್ಲಿ ಭಕ್ತಿ ಇಟ್ಕೊಂಡು ಇವನಿಗೆಲ್ಲ ದೇವ್ರೇ ಇವನ ಆರೋಗ್ಯ ಸರಿಯಾಗ್ಲಿ, ಇವನ ರೋಗ ಪರಿಹಾರ ಮಾಡಪ್ಪ, ಇವನಿಗೆ ಪ್ರಾರಬ್ಧ ಕಡಿಮೆ ಮಾಡುವಂತ ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡ್ಬೇಕು. ಅದು ಬಿಟ್ಟು ತಲೆ ಮೇಲೆ ತಲೆ ಕೈ ಇಟ್ಬಿಟ್ಟು ತಲೆ ಕೆಳಗಿಡಿಸಿದ ಮೇಲೆ ಎರಡು ದುಡ್ಡು ಕೊಡ್ತಾನೆ ಇವನು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಆವಾಗ ನಮಗೆ ಪರಮಾತ್ಮನ ಅನುಗ್ರಹ ಆಗುತ್ತೆ. ನೋಡಿ ಅದೇ ಹೇಳಿದ್ದು. ಆದ್ದರಿಂದ ಪರಮಾತ್ಮ ನಮಗೆ ಆತರ ತಲೆ ಹುಬ್ಬುಗಳ ಮಧ್ಯ ಅನಂತರದಲ್ಲಿ ಕಿರುನಾಲಿಗೆ ಆ ತುದಿಯಲ್ಲಿ ಪರಮಾತ್ಮ ಧನ್ವಂತರಿ ಇದ್ದಾನೆ. ನಮ್ಮ ಹೃದಯದಲ್ಲಿ ನೋಡಿ ಅದನ್ನೇ ಹೇಳಿದ್ದು, ಆತ್ಮ ಸಂಸ್ಥಂ, ನಮ್ಮ ಹೃದಯದಲ್ಲಿ ಪರಮಾತ್ಮ ಧನ್ವಂತರಿಯಾಗಿ ಅಲ್ಲಿ ನೆಲೆ ನಿಂತಿದ್ದಾನೆ. ನಮ್ಮ ಹೊಕ್ಕಳಲ್ಲಿದ್ದಾನೆ, ಹೊಕ್ಕಳಿನ ಕೆಳಭಾಗದಲ್ಲಿ ಹೀಗೆ 6 ಕಡೆಗಳಲ್ಲಿ ಷಟ್ಚಕ್ರಗಳು ಅಂತ ಆ ಚಕ್ರದ ಮಧ್ಯದಲ್ಲಿ ಪರಮಾತ್ಮ ಧನ್ವಂತರಿ ಇದ್ದಾನೆ. ತನ್ನ ರೂಪಗಳನ್ನ 6 ಕೂಡ ಇಲ್ಲಿ ಇಟ್ಟು ಬಿಟ್ಟು ಅಮೃತಧಾರೆ ಸುರಿಸ್ತಾ ಇದ್ದ. ಆ ಅಮೃತಧಾರೆಯಿಂದ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿ ಆಗ್ಬಿಡತ್ತೆ ಅಂದ್ರೆ ಅವನಲ್ಲೆಲ್ಲ ಇದ್ದಾನೆ ಅಂತ ಚಿಂತನೆ ಮಾಡಿಬಿಟ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಆವಾಗ ಪರಮಾತ್ಮ ಅಲ್ಲೆಲ್ಲ ಕಡೆಯಲ್ಲಿದ್ದು ತನ್ನ ಒಳ್ಳೆ ಕಿರಣ ಅಂದ್ರೆ ತನ್ನ ಕಣ್ಣಿನಿಂದ ಅಮೃತ ಕಿರಣಗಳನ್ನ ನಮ್ಮ ದೇಹದಲ್ಲೆಲ್ಲ ಅವನು ಸುರಿಸ್ತಾ ಇದ್ದಾನೆ ಅಂತ ನಾವು ನೆನೆದು ಬಿಟ್ರೆ ಆವಾಗ ಅದರಲ್ಲಿ ನಾವು ತೊಯ್ದು ಬಿಟ್ಟಿದ್ದೇವಪ್ಪ, ಪರಮಾತ್ಮನ ದಿವ್ಯವಾದ ಅಮೃತ ಕಿರಣಗಳೆಲ್ಲ ನಮ್ಮ ದೇಹದಲ್ಲಿ ಹರಿತಾ ಇವೆ ಅನ್ಕೊಂಡ್ಬಿಟ್ರೆ ನಮ್ಮ ಎಲ್ಲ ಪಾಪ ಕಳೆದು. ಆದ್ರಿಂದ ಪರಮಾತ್ಮನನ್ನ ಸುಮ್ಮನೆ ನಾವು ಶ್ಲೋಕ ಹೇಳ್ಬಿಡೋದಲ್ಲ, ಒಳಗಡೆ ಫೀಲ್ ತಗೊಳ್ಬೇಕು, ಅವನ ಅನುಸಂಧಾನ ಬರಬೇಕು. ಆ ಕ್ಷಣ ಮೈ ಮರೆತು ಅವನ ಕಡೆಗೆ ಗಮನ ಹಾಕ್ಬೇಕು. ಅದು ಬಿಟ್ಟು ಸುಮ್ಮನೆ ಶ್ಲೋಕ ಹೇಳ್ತಾ ಇರ್ತೇವೆ, ಎಲ್ಲೋ ಗಮನ ಕೊಟ್ರೆ ನಾವು ಕೊನೆವರೆಗೂ ಇದೇ ಮಾಡ್ತಾ ಇರ್ತೇವೆ, ಏಕಾಗ್ರತೆ ಬರೋದೆ. ಆದರೆ ಅದನ್ನು ಆಚಾರ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಆ ಅನುಸಂಧಾನವನ್ನು ಹಾಗೆ ಮಾಡಬೇಕು. ಅಮೃತಧಾರೆ ಸುರಿಸ್ತಾ ಪರಮಾತ್ಮ ಈ ಷಟ್ಚಕ್ರಗಳಲ್ಲಿ ಇದ್ದಾನೆ, ಅವನು ನಮ್ಮನ್ನ ಆರೋಗ್ಯ ಕೊಟ್ಟೇ ಕೊಡ್ತಾನೆ ಅಂದ್ಬಿಟ್ರೆ ಏನು ಕುದುರೆ ಆಗೋಗ್ಬಿಡ್ತಾನೆ. ಆ ರೀತಿಯಾದ ಆರೋಗ್ಯವನ್ನ ಪರಮಾತ್ಮ ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಜ್ಞಾನವನ್ನು ಕೊಡ್ತಾನೆ ಅಂತ ಹಿಂದೆ ಬಂತು. ಜ್ಞಾನಂ ಸುಧಾ ಕಲಶಮೇವಚ ಸಂದಧಾನಂ, ಕೈಯಲ್ಲಿ ಜ್ಞಾನ ಮುದ್ರೆ, ಅಮೃತ ಕಲಶ ಹಿಡ್ಕೊಂಡಿದ್ದಾನೆ, ಗಿಂಡಿ ಹಿಡ್ಕೊಂಡಿದ್ದಾನೆ, ಅಭಯ ಮುದ್ರೆ ಕೊಡ್ತಾ ಇದ್ದಾನೆ. ನಮಗೆಲ್ಲ ಸಾವಿನ ಭಯ, ಆ ರೋಗದ ಭಯ ಇದೆ ಅಂದರೆ ನಿಮಗೆ ಜ್ಞಾನ ಕೊಟ್ಟು ಸಾವಿನ ಭಯ ದೂರ ಮಾಡ್ಬಿಡ್ತೇನೆ, ಜ್ಞಾನ ಕೊಟ್ಟು ಅಜ್ಞಾನದ ಭಯ ದೂರ ಮಾಡ್ತೇನೆ ಅಂತ ಇದ್ದಾನೆ ಪರಮಾತ್ಮ. ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ. ನೋಡಿ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ವಿಷಯಗಳು ಸೇರ್ಕೊಂಡ್ಬಿಟ್ಟಿದೆ ಅಂದ್ರೆ ಆ ಒಂದೊಂದು ಇಂದ್ರಿಯಕ್ಕೂ ಸಂಬಂಧಪಟ್ಟ ರೋಗಗಳು. ವಯಸ್ಸಾಯ್ತು ಒಂದು ಕಣ್ಣಿಗೆ ರೋಗ ಸರಿ ಕಾಣಿಸಲ್ಲ, ಆನಂತರ ಹಲ್ಲುಗಳು ಬಿದ್ದೋಗತ್ತೆ. ಇದೆಲ್ಲದಕ್ಕೂ ಕೂಡ ಆ ರೋಗಗಳಿಗೆ ನಮಗೆ ಭಯ ಶುರುವಾಗ್ಬಿಡುತ್ತೆ. ಒಂದು ಕಣ್ಣು ಹೊಟ್ಟೋಗಿದೆ, ಇನ್ನೊಂದು ಹೊಟ್ಟೋಗುತ್ತೇನೋ ಅಂತ ಮನುಷ್ಯ ಭಯ ಶುರುವಾಗುತ್ತೆ. ಆಮೇಲೆ ದುಃಖ ಅಜ್ಞಾನ ಇದೆಲ್ಲ ಹೋಗ್ತೋದಕ್ಕೆ ಯೋಗೋಯಮಾಶುವಿನಿ ಹಂತಿ ಸುಖಂಚ ದದ್ಯ, ಅವನ ಸಾನ್ನಿಧಾನ, ಅವನು ಬಂದ ನಮ್ಮಲ್ಲಿ ನೆಲೆ ನಿಂತಿದ್ದಾನೆ ಚಿಂತನೆ ಮಾಡಿಬಿಟ್ರೆ ಈ ಮಾರಕವಾದ ರೋಗಗಳು ಇದೆಲ್ಲ ಯಾವುದೋ ಅಜ್ಞಾನ, ದುಃಖ, ಭಯ, ಮಾನಸಿಕ ರೋಗ ಇವೆಲ್ಲ ನಮ್ಮ ವಿಷದಂತೆ ನಮ್ಮ ಒಳಗಡೆ ಕೂತ್ಕೊಂಡು ಮನುಷ್ಯನಿಗೆ ನೋಡಿ ಏನಿಲ್ಲದೆ ಇದ್ರು ಭಯ ಒಂದು ಇದ್ಬಿಟ್ರೆ ಅದೇ ದೊಡ್ಡ ರೋಗ. ಕೆಲವರಿಗೆಲ್ಲ ವಯಸ್ಸಾದ್ಮೇಲೆ ನೀರು ಕುಡಿಯುವಾಗ ತಣ್ಣಗೆತ್ತು ಇದಾಗಿ ರಾತ್ರಿ ಮಲ್ಕೊಂಡು ನಾನು ನಿದ್ದೆ ಬರದೆ ನಾನು ಇವತ್ತೇ ಸತ್ತೋಗ್ಬಿಡ್ತೀರಿ ಅನ್ನೋದು ಭಯ ಶುರು ಆಗ್ಬಿಡುತ್ತೆ. ಇದ್ದವ್ರನ್ನೆಲ್ಲ ಎಬ್ಬಿಸ್ಬಿಟ್ಟು ನಾನು ಸಾಯ್ತಾ ಇದ್ದೀನಿ, ಅವರೆಲ್ಲ ನಿದ್ದೆಯಲ್ಲಿ ಎದ್ಬಿಟ್ಟು ರೀ ಸುಮ್ಮನೆ ಮಲ್ಕೊಡ್ರಿ, ಸಾಯೋದೆಲ್ಲ ಬಂದಿಲ್ಲ, ಅವತ್ತಿಂದ ಹಿಂಗೆ ಹೇಳ್ತಾ ಇದ್ದೀರಾ, ಅಲ್ಲಿ 10 ವರ್ಷ ಆಯ್ತು ಅಂತ. ಆದ್ರೆ ಮನುಷ್ಯನ ಕೆಲವೊಮ್ಮೆ ಸಾವಿನ ಭಯ ಬಂದ್ಬಿಡುತ್ತೆ. ಇದಕ್ಕಿದ್ದ ಯಾವ ತರ ಭಯ ಬರುತ್ತೋ ಗೊತ್ತಾಗ. ಇನ್ನು ಕೆಲವೊಮ್ಮೆ ಕಿವಿಯಲ್ಲಿ ಏನೋ ಕಿವಿ ಕೇಳ್ತೀನಿ, ಅಯ್ಯೋ ನಂಗೆ ಕಿವಿ ಕಿವಿಡಾಗ್ಬಿಟ್ಟೆ ಅಂತ ಗಾಬರಿ ಆಗ್ಬಿಡುತ್ತೆ. ಕೆಲವೊಮ್ಮೆ ಭಯ ಹೇಗೆ ಬರುತ್ತೋ ಮನುಷ್ಯನಿಗೆ ಗೊತ್ತಿಲ್ಲ. ಎಲ್ಲೋ ನದಿಯಲ್ಲಿ ಸ್ನಾನ ಮಾಡಿ ನೀರಲ್ಲಿ ಕಿವಿಗಳ ಹೋಗ್ಬಿಟ್ಟಿದ್ರೆ ಸರಿಯಾಗಿ ಕೇಳಲ್ಲ, ಗುಯ್ ಅಂತ ಇರ್ತೇನೆ ಅನ್ಕೊಳ್ಳಿ, ಅಯ್ಯೋ ನಂಗೆ ಕಿವಿ ಹೊಟ್ಟೋಗಿದೆ ಅಂತ ಕಿರ್ಚೋತಾ ಇರ್ತದೆ. ಅದು ಮನುಷ್ಯರಿಗೆ ಒಂದೇ ಎರಡೇ ಭಯ. ಆ ಎಲ್ಲ ಭಯ ಪರಿಹಾರ ಆಗ್ಬೇಕು ಅಂದ್ರೆ ಅಭಯ ನೆನೆಸಿದ ಧನ್ವಂತರಿಗೆ ನಾವು ಮೊರೆ ಹೋಗ್ಬೇಕು. ಆದ್ರಿಂದ ಆ ಪರಮಾತ್ಮ ಅಜ್ಞಾನ, ದುಃಖ, ಭಯ, ರೋಗ ಈ ಮಾರಕವಾದ ಎಲ್ಲ ವಿಷಗಳನ್ನು ತೆಗೆದಾಕ್ಬಿಡ್ತಾನೆ. ಆ ವಿಷಗಳನ್ನ ತೆಗೆದು ಅನಂತರದಲ್ಲಿ ಅವನು ಸುಖವನ್ನು ಕೊಡ್ತಾನೆ. ಬೇರೆ ಅಲೋಪತಿಯವರೆಲ್ಲ ಅವನು ಹಂಗೆ ಇಟ್ಟು ಮೇಲೆ ಮಾತ್ರ ಚೇಪೆ ಹಾಕ್ಬಿಡ್ತಾನೆ. ಆಮೇಲೆ 1 ವರ್ಷ ಆದ್ಮೇಲೆ ಮತ್ತೆ ಬರಕ್ಕೆ ಶುರುವಾಗ. ಅದರಿಂದ ಪರಮಾತ್ಮ ಆ ಮೂಲಭೂತವಾದ ಅಜ್ಞಾನಾದಿಗಳನ್ನು ಪರಿಹಾರ ಮಾಡ್ತಾನೆ. ಆಮೇಲೆ ಇಷ್ಟು ಮಾತ್ರವಲ್ಲ ನೋಡಿ, ಅನೇಕರಿಗೆ ಕೆಲವೊಮ್ಮೆ ಬುದ್ಧಿಮಾಂದ್ಯ ಮುಂತಾದ ರೋಗಗಳೆಲ್ಲ ಬರುತ್ತೆ ಅನ್ಕೊಳ್ಳಿ, ಅದನ್ನ ಪರಿಹಾರ ಮಾಡೋದಕ್ಕೆ ಇದನ್ನು 1,00,000 ಬಾರಿ ಜಪ ಮಾಡಿ ಹೋಮ ಮಾಡಿಸ್ಬಿಟ್ರೆ ಆ ಮಗುವಿಗೆ ಬುದ್ಧಿಶಕ್ತಿ ಬಂದ್ಬಿಡುತ್ತೆ. ಎಷ್ಟೋ ಮಕ್ಕಳೆಲ್ಲ ಅಬ್ನಾರ್ಮಲ್ ಆಗ್ಬಿಟ್ಟಿರ್ತಾರೆ. ಅವುಗಳಿಗೆಲ್ಲ ದೊಡ್ಡವರಾದ್ರು 10 ವರ್ಷದ ಮಗುವಿನಂತೆ ಆ ತರದ್ದೆಲ್ಲ ಮೈಂಡ್ ಎಲ್ಲ ಮೆಚುರಿಟಿ ಇರೋದೇ ಇಲ್ಲ. ಅದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಉನ್ಮಾದ ವಿಭ್ರಮಹರಃ ಪರತಶ್ಚ ಸಾಂದ್ರಂ ಆನಂದಮೇವ ಪದಮಾಪಯತಿ ಸ್ಮ ನಿತ್ಯಂ. ಯಾವುದೋ ಸಣ್ಣ ಪುಟ್ಟ ಒಂದೊಂದು ರೋಗ, ಎಲ್ಲಾ ರೋಗ ಪರಿಹಾರ ಮಾಡುವ ಒಬ್ಬನೇ ದೇವರಿದು. ನೋಡಿ ಇವತ್ತೆಲ್ಲ ಬೇರೆ ಡಾಕ್ಟರ್, ಕಿವಿಗೊಬ್ಬ ಡಾಕ್ಟರ್, ಕಣ್ಣಿಗೊಬ್ಬ ಡಾಕ್ಟರ್, ಹಲ್ಲಿಗೊಬ್ಬ ಡಾಕ್ಟರ್, ಈ ಎಲ್ಲ ಒಂದೇ ಕಡೆ ಇದೆ. ಆದ್ರೆ ಡಾಕ್ಟರ್ ಬೇರೆ ಬೇರೆ ಅಲ್ಲ. ಯಾಕೆ ಅಂದ್ರೆ ಅವರುಗಳು ನಾವು ಕಿವಿ ನೋಡಲ್ಲ ರೀ, ಬರೀ ಕಣ್ಣು ನೋಡ್ತೀವಿ ಅಂತ.
ಆದ್ರೆ ಪರಮಾತ್ಮ ನೋಡಿ ಎಲ್ಲಾ ರೋಗವನ್ನು ಪರಿಹಾರ ಮಾಡ್ತಾನೆ. ಯಾಕಂದ್ರೆ ಎಲ್ಲವನ್ನು ಅವನೇ ಸೃಷ್ಟಿ ಮಾಡಿ ಅವನನ್ನ ನಿತ್ಯ ನಾವು ಸ್ಮರಣೆ ಮಾಡಿಬಿಟ್ರೆ ನಾವು ಕಿವಿ ಡಾಕ್ಟರ್ ಹತ್ರ ಹೋಗ್ಬೇಕಲ್ಲ, ಹಲ್ಲು ಡಾಕ್ಟರ್ ಹತ್ರ ಹೋಗ್ಬೇಕಾಗಿಲ್ಲ. ಆದ್ರಿಂದ ಏನು ಅವನಿಗೇನು ದುಡ್ಡುಗಳು ಕೊಡ್ಬೇಕಾಗಿ ನಾನು ಸ್ಮರಣೆ ಮಾಡಿ ಸಾಕು, ಅದೇ ದುಡ್ಡು ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಏನಾ ರೋಗ ಬಂದ್ರೆ ಯಾವ ಕ್ಲಿನಿಕ್ ಹೋಗ್ಬೇಕಪ್ಪ ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಮೊದಲು ದೇವರನ್ನು ಸ್ಮರಣೆ ಮಾಡ್ಕೊಂಡು ಆಮೇಲೆ ಅವನ ಹತ್ರ ಹೋಗ್ಬೇಕು. ಅವನ ಔಷಧ ಕೊಟ್ಟರು ಕೂಡ ಅವನ ಒಳಗಡೆ ವೈದ್ಯ ಧನ್ವಂತರಿ ನಾರಾಯಣ ಕೊಟ್ಟಿದ್ದಾನೆ ಅನ್ಕೊಂಡು ಅವನನ್ನೇ ಸ್ಮರಣೆ ಮಾಡ್ಕೊಂಡು ನಾವು ತಗೊಳ್ಬೇಕು. ಅದು ಬಿಟ್ಟು ಯಾವ ಡಾಕ್ಟರ್ ಅವನ ಹೆಸರು ಡಾಕ್ಟ್ರೇ ಸರಿ ಮಾಡಪ್ಪ ಅವನ್ನ ನೆನ್ಸ್ಕೊಳ್ಳೋದು, ಅವನೇ ನಮ್ಮ ವಾಸಿ ಮಾಡ್ತಾನೆ, ಪರಮಾತ್ಮ ವಾಸಿ ಮಾಡು. ಯಾಕೆ ಅಂದ್ರೆ ಎಷ್ಟೇ ರೋಗಗಳಿದ್ರೂ ಕೂಡ ವಾಸಿ ಆಗ್ಬೇಕಾದ್ರೆ ದೇವರ ಇಚ್ಛೆ ಇದ್ರೆ ಮಾತ್ರ ವಾಸಿ ಆಗುತ್ತೆ ಹೊರತು ಯಾವ ಡಾಕ್ಟ್ರು ಯಾವ ರೋಗನು ವಾಸಿ ಮಾಡಕ್ಕಾಗಲ್ಲ. ಅವ್ರು ಕೊಡಬಹುದು, ಒಂದು ವಾರ ಕೊಡ್ತಾರೆ, ಇದು ಸರಿ ಆಗ್ಲಿಲ್ವಾ, ಹಾಗಾದ್ರೆ ನೆಕ್ಸ್ಟ್ ಟರ್ಮ್ ಇನ್ನೊಂದು ಬೇರೆ ಚೇಂಜ್ ಮಾಡ್ತೀನಿ ಮಾತ್ರೆ ಅಂತ ನಾವು ಅಷ್ಟೇ ಹೋಗತ್ತೆ ಅಂತ ಶುರುಟಿ ಕೊಡಲ್ಲ. ಆದ್ರಿಂದ ಏನು ಉಪಯೋಗ ಅಂತಹದ್ದಕ್ಕೆ? ನಮಗೆ ತಕ್ಷಣದಲ್ಲೇ ಪರಿಹಾರ ಮಾಡ್ತಾನೆ ಪರಮಾತ್ಮ. ಅದು ನೋಡಿ, ಉನ್ಮಾದ ವಿಭ್ರಮಹರಹ. ಉನ್ಮಾದ ಅಂದ್ರೆ ಹುಚ್ಚು. ಮನುಷ್ಯನಿಗೆ ಅನೇಕ ರೀತಿ ಹುಚ್ಚುಗಳ ಕೆಲವು ಬರ್ಬೋದು, ಮಾನಸಿಕ ರೋಗ. ಆಮೇಲೆ ಇವುಗಳ ಗೊಂದಲ ಇದನ್ನೆಲ್ಲ ಪರಿಹಾರ ಮಾಡಿಬಿಡುತ್ತೆ. ಅದರ ಜೊತೆಗೆ ಇಹದಲ್ಲಿ ಪರದಲ್ಲಿ ಕೂಡ ನಿತ್ಯ ಸ್ಥಾನವನ್ನ ಕರುಣಿಸ್ತಾನೆ ಪರಮಾತ್ಮ. ಈ ಲೋಕದಲ್ಲಿ ಆರೋಗ್ಯವಂತರನ್ನಾಗಿ ಮಾಡ್ತಾನೆ. ಆಮೇಲೆ ಆ ದೇವರನ್ನೇ ಧ್ಯಾನ ಮಾಡಿದ್ದಕ್ಕೆ ನೋಡಿ ಎರಡರೇ ನಮಗೆ. ಈ ಡಾಕ್ಟರ್ ಹತ್ರ ಹೋದ್ರೆ ಅವನೇನು ಮುಂದಿನ ಮೋಕ್ಷಕ್ಕೆ ಏನಾದ್ರೂ ಸಾಧನೆ ಮಾಡ್ತಾನ, ಅವನು ಕೊಡ್ತಾನ ನಮಗೆ? ಹೊಟ್ಟೋಯ್ತು ಹೋಗ್ರಿ, ಮತ್ತೇನಾ ರೋಗ ಬಂದ್ರೆ ಇಲ್ಲೇ ಬರ್ರಿ ಅಷ್ಟೇ, ಮುಂದಿನ ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ. ಆದರೆ ಧನ್ವಂತರಿ ಪರಮಾತ್ಮ ಅವನು ಮಾನಸಿಕವಾದ ಲೌಕಿಕ ರೋಗಗಳ ಪರಿಹಾರದ ಜೊತೆಗೆ ಅವನು ಪದಮಾಪಯತಿ ಸ್ಮ ನಿತ್ಯಂ, ನಿತ್ಯ ಪರಮ ಸುಖವನ್ನು ಕೂಡ ಆ ಪರಮಾತ್ಮ ಕೊಡ್ತಾನಾದ್ದರಿಂದ ಹಿಂದೆಲ್ಲ ಜ್ಞಾನಿಗಳೆಲ್ಲ ಬೇರೆ ಮಂತ್ರಗಳನ್ನ ಸ್ವಲ್ಪ ಕಡಿಮೆ ಮಾಡಿ ಧನ್ವಂತರಿ ಮಾತ್ರ ಬಿಡದೆ 2000 5000 ಮಾಡೋರು. ಯಾಕೆ ಅಂದ್ರೆ ಮೊದಲು ದೇಹಾರೋಗ್ಯ ರೀ, ಆಮೇಲೆ ಮುಂದೆ ಜಪ ಮಾಡಕ್ಕಾದ್ರೂ ಆರೋಗ್ಯ ಬೇಕಲ್ಲ. ಯಾವಾಗ್ಲೂ ಏನ್ರಿ ಸ್ನಾನ ಆಯ್ತಾ, ಇಲ್ಲ ಇವತ್ತು ಚಳಿ ಜ್ವರ ಬಂದಿದ್ವಿ, ಯಾವ ನೋಡಿ ಜ್ವರ. ಧನ್ವಂತರಿ ಜಪ ಮಾಡಿ ಶುರು ಮಾಡಿದ್ರೆ ಜ್ವರಕ್ಕೆ ಜ್ವರ ಬಂದ್ಬಿಡತ್ತೆ, ಕೊನೆಗೆ ಜ್ವರ ಓಡೋಗ್ಬಿಡುತ್ತೆ ಗಡಗಡ ನಡ್ಕೊಂಡು. ಆ ರೀತಿಯಾಗಿ ಅದಕ್ಕೆ ಸತ್ವ ಇದೆ. ಆದ್ದರಿಂದ ಮುಂದೆ ಹೇಳ್ತಾರೆ, ಧ್ಯಾತ್ವೈವ ಹಸ್ತ ತಲಗಂ ಸ್ವಮೃತಂ ಶ್ರವಂತಂ ದೇವಂ ಸ ಯಸ್ಯ ಶಿರಸಿ ಸ್ವಕರಂ ನಿಧಾಯ. ಆದ್ರಿಂದ ಯಾರು ರೋಗಗ್ರಸ್ತರಾಗಿದ್ದಾರೆ ಅವರಿಗೂ ಕೂಡ ರೋಗ ಪರಿಹಾರ ಮಾಡ್ಲಿಕ್ಕೆ ಈ ಅಂಗೈಯನ್ನು ಹಿಡ್ಕೊಂಡ್ಬಿಟ್ಟು ಅವನ ತಲೆ ಮೇಲೆ ಇಟ್ಬಿಟ್ಟೆ ಪರಿಹಾರ ಆಗುತ್ತೆ. ಅದಕ್ಕೆ ನೋಡಿ, ಆಯುರ್ವೇದದಲ್ಲಿ ಅಂಗೈ ಹಿಡಿಯುವ ಬರೋದು ನಾಡಿ ಹಿಡಿದು ಬಿಟ್ಟು ನೋಡುವಂತ ಕ್ರಮ ಬಂತು. ನಾಡಿ ಹಿಡಿದು ಬಿಟ್ಟರೆ ಅವನಿಗೆ ಯಾವ್ದು ಹೇಳಲೇಬೇಕಾಗುತ್ತೆ, ಯಾತಕ್ಕೆ ಜ್ವರ ಬಂದಿದೆ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಡಾಕ್ಟರ್ ಹತ್ರ ಹೋದ್ರೆ ಬನ್ರಿ ಏನಾಗಿ ಇವನು ಹೇಳ್ಬೇಕು ಎಲ್ಲ. ಅದು ಇಲ್ರಿ ಜ್ವರ ಬಂದ್ರೆ ಯಾವತ್ ಬಂದಿದ್ದಾರೆ, ಎಲ್ಲಿ ಹೋಗಿದ್ದೀರಿ, ಇದು ಅವನೇ ಕೇಳೋದು, ನಾವೇ ಹೇಳ್ಬೇಕೆಲ್ಲ ಅವನಿಗೆ. ನೋಡಿ, ನಾಡಿ ಹಿಡಿದು ಬಿಟ್ರೆ ಆಯುರ್ವೇದವ್ರು ಎಲ್ಲ ಹೇಳ್ಬಿಡ್ತಾರೆ, ಅವ್ರು ನಿಮ್ಗೆ ಇದಕ್ಕೆ ಈ ತರ ಬಂದು ಇದು ಔಷಧಿ. ಇವನ ಹತ್ರ ಆದ್ರೆ ಎಲ್ಲ ಹೇಳ್ಬೇಕು. ಆಮೇಲೆ ತಪ್ಪು ಹೇಳಿದ್ರೆ ಯಾಕೆ 2 ದಿವಸ ಲೇಟಾ ಬಂದಿರಿದ್ ಬೇರೆ ಬೈತಾನೆ. ನಮಗೆ ಯಾವಾಗ ಉಲ್ಬಣ ಆಗುತ್ತಾ ಅವು ಬರುತ್ತಪ್ಪ ನಾವು ಡಾಕ್ಟರ್ ಹತ್ರ. ಸುಮ್ನೆ ಸೀನದ ಕೂಡಲೇ ಬರಕ್ಕಾಗತ್ತಾ, ಅವನಿಗೆ ಸುಮ್ನೆ 1000 ರೂಪಾಯಿ ಕೊಡಕ್ಕೆ. ಆ ಪೂರ್ತಿ ಜ್ವರ ಬಂದು ಮನೆ ಆಗಿದ್ದು ಕಷಾಯ ತಗೊಂಡು ಎಲ್ಲ ಬರ್ಲಿಲ್ಲ ಆದ್ಮೇಲೆ ಸರಿ ಯಾವ್ದಿದ್ರೆ ಕ್ಲಿನಿಕ್ ಹೊಡ್ತೀವಿ ನಾವು. ಯಾಕೆ ಅಂದ್ರೆ ಮನುಷ್ಯ ಒಮ್ಮೆಲೆ ಹೋಗಲ್ಲ, ಅವನಿಗೆ ಕಿತ್ಕೊತಾನೆ ಅಂತ ಗೊತ್ತು. ಅದಕ್ಕೆ ನಿಧಾನ ಮಾಡಿ ಕೊನೆಗೆ ಮೀರಿದ ಮೇಲೆ ಹೋಗೋದು ನಾವು. ಅವನೇನು ಅಂದ್ರೆ ನಿನ್ನೆ ಯಾಕೆ ಬರ್ಲಿಲ್ಲ ಅಂತ ಅವನು ಕೇಳ್ತಾನೆ. ನಮಗೆ ನಿನ್ನೆ ತೋಚಿಲ್ಲ, ನಾವೇನ್ ಮಾಡ್ಬೇಕು ಅಂತ. ಆದ್ದರಿಂದ ನೋಡಿ, ಧ್ಯಾತ್ವೈವ ಹಸ್ತತಲಗಂ ಸ್ವಮೃತಂ ಸ್ರವಂತಂ ಅಂತ ಧನ್ವಂತರಿ ಅಮೃತವನ್ನು ಸುರಿಸುವ ಧನ್ವಂತರಿ. ಆದ್ರಿಂದ ಆ ಧನ್ವಂತರಿಯ ಸನ್ನಿಧಾನವನ್ನ ನಮ್ಮಲ್ಲಿ ನಾವು ನೆನೆಬೇಕು. ಅವನು ಎಲ್ಲೋ ಇದ್ದಾನೆ ಅಂತಲ್ಲ, ಸ್ವಾಮಿ ನಮ್ಮ ಷಟ್ಚಕ್ರಗಳಲ್ಲಿ ಅಲ್ಲ ನೀನೇ ಇದೆಯಾ, ಆದ್ದರಿಂದ ನಿನ್ನನ್ನು ನಾವು ನೆನೆದು ಕೈಯಲ್ಲೂ ಕೂಡ ಇದೆಯಾ ಸ್ವಾಮಿ ಅಂತ ಹೇಳಿ ನಮ್ಮ ಕೈಯನ್ನೇ ನಮ್ಮ ತಲೆ ಮೇಲೆ ಇಟ್ಕೊಳ್ಬೋದು. ಯಾರೋ ದೊಡ್ಡವರಿದ್ರೆ ಮಂತ್ರಸಿದ್ಧಿ ಇದ್ರೆ ಆವಾಗ ಅವರನ್ನು ಕೂಡ ಸ್ಮರಣೆ ಮಾಡ್ಕೋಬಹುದು. ಅಂತೂ ಮಂತ್ರವನ್ನು ಜಪಿಸ್ತಾರಲ್ಲ ಅವರ ಪಾಪವನ್ನೆಲ್ಲ ಕಳೀತಾರೆ ಪರಮಾತ್ಮ, ಅವರಿಗೆ ನಿರೋಗಿಯನ್ನಾಗಿ ಮಾಡ್ತಾರೆ. ಆದ್ರಿಂದ ನಮ್ಮ ರೋಗಗಳೆಲ್ಲ ಅಲ್ಲಿ ಪರಿಹಾರ ಮಾಡೋದಕ್ಕೆ ಈ 4 ಶ್ಲೋಕಗಳೇನಿದೆ ಆ ಧನ್ವಂತರಿ ವಿಶೇಷವಾದ ಸ್ಮರಣೆಯನ್ನ ನಾವು ಮಾಡಬೇಕು. ಅದಕ್ಕೆ ಇವತ್ತು ಧನ್ವಂತರಿ ಅವತಾರ ಆಗಿದೆ. ಪರಮಾತ್ಮನ ಧನ್ವಂತರಿ ಅವತಾರವನ್ನ ದಶಾವತಾರದಲ್ಲಿ ಸೇರಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಘಟನೆಯ ಸುತ್ತಲೂ ಕೂಡ ಅನೇಕ ಅವತಾರಗಳಾದಾಗ ಅದರಲ್ಲಿ ಒಂದು ಅವತಾರವನ್ನ ಮಾತ್ರ ಅಲ್ಲಿ ಸಂಗ್ರಹ ಮಾಡ್ತಾರೆ, ಉಳಿದ ಅವತಾರಗಳನ್ನ ಅದ್ರ ಜೊತೆಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ನೋಡಿ, ಸಮುದ್ರ ಮಥನದ ಒಂದು ಘಟ್ಟದಲ್ಲಿ ಅಲ್ಲಿ ಕೂರ್ಮಾವತಾರ ಆಯ್ತು, ಆಮೇಲೆ ಧನ್ವಂತರಿ ಅವತಾರ ಆಯ್ತು, ಆಮೇಲೆ ಮೋಹಿನಿ ಅವತಾರ ಆಯ್ತು. ಆದರೆ ಕೂರ್ಮಾವತಾರ ಹೇಳಿದ್ರು, ಧನ್ವಂತರಿ ಮೋಹಿನಿ ಬಿಟ್ಬಿಟ್ರಿ. ಯಾಕೆ ಬಿಟ್ಬಿಟ್ರೆ ಏನ್ರಿ, ಅದೇನು ಮುಖ್ಯ ಅಲ್ವಾ? ಯಾರಲ್ಲ ಅಂತ ಹೇಳಿ ಒಂದು ಘಟನೆಯ ಸುತ್ತಲೂ ಕೂಡ ಅನೇಕ ಅವತಾರ ಆದಾಗ ಮೊದಲು ಯಾವ್ದು ಬಂತು ಅದನ್ನು ತಗೊಂಡ್ಬಿಟ್ಟು. ಕೂರ್ಮಾವತಾರ ಫಸ್ಟ್ ಬಂದಿದೆ ಸಮುದ್ರ ಮಥನ ಸಮಯದಲ್ಲಿ, ಆ ಕೂರ್ಮವನ್ನ ತಗೊಂಡ್ಬಿಟ್ಟು ಮಚ್ಚ ಕೂರ್ಮ ಅಂತ ಹೇಳಿದ್ರು. ಧನ್ವಂತರಿಯನ್ನು ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಧನ್ವಂತರಿ ಸಮುದ್ರ ಮಥನ ಕಾಲದಲ್ಲೇ ಬಂದಿದ್ದಲ್ಲಪ್ಪ, ಆಮೇಲೆ ಮೋಹಿನಿ ಕೊಡೋದು ಹಂಗೆ ಬಂದಿದ್ದಲ್ಲ. ಆದ್ದರಿಂದ ಆಗಲಿ ಅಜಿತ ನಾಮಕರ ಪರಮಾತ್ಮ ಅಂತ ಸಮುದ್ರ ಮಥನ ಮಾಡಿದವ ಮೇಯ್ನ್ ಅವನು. ಇವರೆಲ್ಲ ಏನು ಸುಮ್ಮನೆ ಅಷ್ಟೇ, ಇವರು ಸುಮ್ಮನೆ ಏನು ಶಕ್ತಿ ಇದ್ದಿಲ್ಲ.
ನಿರ್ಮಮಂಥ ಅಜಿತ ಸ್ವಯಂ ಅಂತ ಎಷ್ಟು ದೊಡ್ಡ ಮಂದರ ಪರ್ವತ ಇದೆಯೋ ಅಷ್ಟು ದೊಡ್ಡ ದೇಹವನ್ನ ಪರಮಾತ್ಮ ತಗೊಂಡು ಭಾರೀ ಗಾತ್ರದ ದೇಹ, ಒಂದೊಂದು ಕೈ ಆ ಬೆಟ್ಟದಷ್ಟೇ ಗಾತ್ರ ಇತ್ತು. ಅಂತ ಕೈಗಳಿಂದ ಪರಮಾತ್ಮ ಹಿಂಗೆ ನಿಂತ್ಕೊಂಡು ಮಥನ ಮಾಡ್ತಾ ಇದ್ದಾನೆ. ಹೀಗೆ ಆ ಮಥನ ಮಾಡಿದರೆ ದೇವರ ಕೈಗೆ ಹಾಕೊಂಡಿದ್ದ ಬಂಗಾರದ ಕಡಗೆಲ್ಲ ಸೌದೋಗ್ಬಿಟ್ಟು ಅವನೊಬ್ಬನೇ ನಿರ್ಮಮಂಥ ಅಜಿತ ಸ್ವಯಂ ಅಂತ ಭಾಗವತ ಹೇಳ. ಇನ್ಯಾರು ಸುಮ್ಮನೆ ಅವರೆಲ್ಲ ಏನು ಮಾಡ್ತಾನೆ ಇರು. ಪರಮಾತ್ಮ ನೋಡಿದ ಇವರಿಗೆಲ್ಲ ಶಕ್ತಿ ಇಲ್ಲ, ನಾನೇ ಕೆಲಸ ಮಾಡ್ಬೇಕು ಅನ್ಕೊಂಬಿಟ್ಟು ಅದಕ್ಕಿಂತ ಮುಂಚೆ ಅವರೆಲ್ಲರ ಒಳಗಡೆ ಒಂದೊಂದು ರೂಪದಿಂದ ಪ್ರವೇಶ ಮಾಡಿದ. ಶಕ್ತಿ ಸಾಕಾಗಿ ಕೊನೆಗೆ ದೇವರು ನೋಡಿದ, ಇದು ನಾನೇ ಮಾಡ್ಬೇಕಾದದ್ದು, ಬೇರೆಯವರಿಗೆ ಆಗಲ್ಲ ಅಂತ ಹೇಳಿದಾಗ ಅಂತ ಅಜಿತ ಅಂತ ಒಬ್ಬ ಪರಮಾತ್ಮ ಅಲ್ಲಿ ಬಂದಿದ್ದಾನೆ. ಆದರೆ ಅಜಿತನನ್ನು ಬಿಟ್ಟಿದ್ದಾರೆ, ಮೋಹಿನಿಯನ್ನು ಬಿಟ್ಟಿದ್ದಾರೆ, ಧನ್ವಂತರಿಯನ್ನು ಬಿಟ್ಟಿದ್ದಾರೆ, ಕೂರ್ಮನ ಹಿಡ್ಕೊಂಡ್ಬಿಟ್ಟಿದ್ದಾರೆ ದಶಾವತಾರ. ಯಾಕೆ ಅಂದರೆ ಆ ಎಲ್ಲ ಅವತಾರಗಳ ಮುಂಚೆ ಬಂದದ್ದು ಕೂರ್ಮ, ಅದನ್ನು ತಗೊಂಡ್ಬಿಟ್ರೆ ಉಳಿದದ್ದೆಲ್ಲ ಸಂಗ್ರಹ ಆಗತ್ತೆ. ಹೇಗೆ ವ್ಯಾಸಾವತಾರ, ಕಪಿಲಾವತಾರ, ದತ್ತಾತ್ರೇಯ ಅವತಾರ, ಕೃಷ್ಣಾವತಾರ ಎಲ್ಲ ಆಗಿದೆ. ಆದ್ರೆ ಜ್ಞಾನಾವತಾರದಲ್ಲಿ ಕೃಷ್ಣನ ಮಾತ್ರ ತಗೊಂಡ್ಬಿಟ್ಟು ವೇದವ್ಯಾಸ ದೇವರು ತಗೊಂಡೇ. ಯಾಕೆಂದ್ರೆ ವೇದವ್ಯಾಸ ದೇವರು ಕೂಡ ಜ್ಞಾನ ಕಾರ್ಯ ಮಾಡ್ಲಿಕ್ಕೆ ಬಂದವರು. ಆದ್ರೆ ಕಪಿಲ, ದತ್ತ ಅನಂತರದಲ್ಲಿ ಇವರುಗಳೆಲ್ಲ ಜ್ಞಾನಾವತಾರ ಆಗಿದ್ದರೂ ಕೂಡ ನಾವು ದಶಾವತಾರಗಳಲ್ಲಿ ಎಲ್ಲವನ್ನ ಅಲ್ಲಿ ತುರುಕಕ್ಕಾಗಲ್ಲ. ಹತ್ತೇ ನಾವು ಸೆಲೆಕ್ಟೆಡ್, ಆ ಕಡೆ ಈ ಕಡೆ ಬಂದದ್ದನ್ನು ಜೊತೆಗೆ ಇಟ್ಕೊಳ್ಳಿ. ನಾವು ಅದು ಮುಖ್ಯ ಅಲ್ಲ ಮುಖ್ಯ ಅನ್ನೋ ಪ್ರಶ್ನೆಯಲ್ಲ. 10 ಅವತಾರಗಳಲ್ಲಿ ವೇದವ್ಯಾಸ ದೇವರನ್ನು ನಾವು ತಗೊಳ್ಳಲ್ಲ, ಕೃಷ್ಣ ಅಂತ ಹೋಗ್ಬಿಡ್ತೀವಿ. ಆದ್ರೆ ನಾವು ಹೇಳುವಾಗ ಅಲ್ಲಿ ಕೃಷ್ಣಾವತಾರಕ್ಕಿಂತ ಮುಂಚಿತವಾಗಿ ವ್ಯಾಸಾಯನಮ ಅಂತ ನಾವು ಹೇಳ್ಕೋಬೇಕು. ಪರಮಾತ್ಮನಿಗೆ ನಾವು ನಾಮಗಳಿಂದ ಚಿಂತನೆ ಮಾಡುವಾಗ ಅಲ್ಲಿ ರಾಮಾಯ ನಮಃ, ವೇದವ್ಯಾಸಾಯ ನಮಃ, ಆಮೇಲೆ ಕೃಷ್ಣಾಯ ನಮಃ ಅಂತ ಹೇಳ್ಕೋಬೇಕು. ಯಾಕೆ ಅಂದ್ರೆ ಅವರು ಬಿಟ್ಟಿದ್ದಾರೆ ದಶಾವತಾರ, ನಾವು ಹೇಳ್ಕೊಳ್ಬೇಕು. ವೇದವ್ಯಾಸ ದೇವರ ಸ್ಮರಣೆ ಮಾಡಲಿಲ್ಲ ಅಂದ್ರೆ ನಮಗೆ ಜ್ಞಾನ ಕೊಡಲ್ಲ ಅವ್ರು. ಆದ್ರಿಂದಾಗಿ ಅಂತಹ ಪರಮಾತ್ಮ ಈ ರೀತಿಯಾಗಿ ಅವತಾರ ಮಾಡಿ ಪಾಪಾದಪೈತಿ ಮನಸಾ ಯದಿ ಭಕ್ತಿ ನಮ್ರಹ. ಆದ್ರಿಂದ ಈಗೇನು ಆರೋಗ್ಯ ಚೆನ್ನಾಗಿದೆ, ಯಾಕೆ ಬಿಡಿ ಧನ್ವಂತರಿ ಅಂತ ಬಿಟ್ಬಿಡೋದಲ್ಲ, ಮುಂದೆ ರೋಗಗಳು ಬರಕ್ಕೆ ಅವಕಾಶ ಇದೆ. ಆದ್ರಿಂದ ನಾವು ಸರಿಯಾಗಿದ್ದಾಗಲೇ ದೇವರ ಸ್ಮರಣೆ ಮಾಡ್ಬೇಕು. ಅದು ಬಿಟ್ಟು ನಮಗೆ ಈಗ ದೇವರ ಸ್ಮರಣೆ ಮಾಡಿದರೆ ಯಾಕ್ರಿ ಚೆನ್ನಾಗೇ ಇದೆಯಲ್ಲ, ಯಾಕೆ ದೇವರ ಸ್ಮರಣೆ ಮಾಡ್ಬೇಕು ಅಂತ. ಆಮೇಲೆ ಹೋಗಪ್ಪ ಹಾಸಿಗೆಯಲ್ಲಿ ಬಿದ್ದಿದ್ದಲ್ಲಿ ಈಗ ದೇವರ ಸ್ಮರಣೆ ಮಾಡಿ ಅಂದ್ರೆ ಅಯ್ಯೋ ನಂಗೆ ಏನು ಕೂಡಲ್ಲ ರೀ, ಹೆಂಗ್ ದೇವರ ಸ್ಮರಣೆ ಮಾಡಕ್ಕಾಗತ್ತೆ? ನಮ್ಗೆ ಎರಡೂ ಟೈಮಲ್ಲಿ. ಅದಕ್ಕೆ ನಮ್ಗೆ ಯಾವಾಗ ಅವಕಾಶನೋ ಅದಕ್ಕೆ ಮನಸಾ ಯದಿ ಭಕ್ತಿ ನಮ್ರಹ ಅಂತ ಧನ್ವಂತರಿಯ ಧ್ಯಾನವನ್ನು ನಾವು ಚೆನ್ನಾಗಿ ಮಾಡಿಬಿಟ್ರೆ, ಅದು ಭಕ್ತಿಯಿಂದ ನಾವು ಅವನನ್ನ ಸ್ಮರಣೆ ಮಾಡಿದರೆ ನಾವು ಯಾವ ಡಾಕ್ಟರ್ ದೇವರು ಕಳಿಸೋದಿಲ್ಲ, ಅವನೇ ಮನೆಯಲ್ಲಿರೋ ಡಾಕ್ಟರ್, ನಮ್ಮ ದೇಹದ ಒಳಗಡೆನೆ ಇರ್ತಕ್ಕಂಥ ಡಾಕ್ಟರ್. ಈ ಡಾಕ್ಟರ್ಗಳೆಲ್ಲ ಬೇಕಾದಾಗೆಲ್ಲ ಸಿಗೋದೇ. ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ಬರಲ್ಲ ಅಂದ್ರೆ ಗೊತ್ತಾಗಲ್ವೇನ್ರಿ, ಪರಸ್ತಲ್ಲಿ ಇರುತ್ತೆ ನಮ್ದಲ್ಲಿ, ಬೆಳಗ್ಗೆ ಬನ್ರಿ ಅಂತ ಹೇಳ್ತಾನೆ. ಆದ್ರೆ ಈ ಪರಮಾತ್ಮ ಒಳಗಡೆನೆ ಇದ್ದಾನೆ. ಯಾವಾಗ ಏನ್ ರೋಗ ಬಂದ್ರು ಅವನನ್ನೇ ಕೇಳ್ಕೊಂಡ್ಬಿಡೋದು. ಮಧ್ಯರಾತ್ರಿ ಗಡಗಡ ಅಂತ ಭಯ ಆಗಿ ಸತ್ತೋಗ್ತೇನೇನು ಅಂದ್ರೆ ಸ್ವಾಮಿ ಧನ್ವಂತರಿ ಭಯ ಆಗ್ತಾ ಇದೆ, ಪರಿಹಾರ ಮಾಡಪ್ಪ ಅಂದ್ರೆ ಅಭಯ ಕೊಟ್ಟಿದ್ದೇನೇನ್ ಬಿಡ್ತಾನೆ. ಆಮೇಲೆ ನಿತ್ಯ ಮಾಡಿದ್ರೆ ಬೆಳಿಗ್ಗೆ 9ಕ್ಕೆ ಕೇಳೋದು. ಹಾಗೆ ಪರಮಾತ್ಮ ಅಭಯವನ್ನು ಕೊಟ್ಟ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಅವನು ಎಲ್ಲೋ ಇದ್ದಾನೆ ಅಂತ ತಿಳ್ಕೊಳ್ಬೇಡಿ. ಆತ್ಮ ಸಂಸ್ಥಂ ಅಂತ ಆಚಾರ್ಯ ಹೇಳಿ ನಮ್ಮ ಹೃದಯದಲ್ಲೇ ಪರಮಾತ್ಮ ಇದ್ದಾನೆ ಅನ್ನತಕ್ಕಂತಹ ಮಾತನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇಂತಹ ಮಂತ್ರಗಳನ್ನ ನಾವು ಚೆನ್ನಾಗಿ ತಿಳ್ಕೊಂಡು, ಇದು ಉದ್ದೀಪ್ತ ಮಂತ್ರಾಣ ಅಂತ ಹೇಳ್ತಾರೆ. ಇದನ್ನ ಹೇಳ್ಬಿಟ್ರೆ ಎಫೆಕ್ಟ್ ಗ್ಯಾರಂಟಿ. ಬೇರೆ ಮಂತ್ರಗಳ ತರ ಅಲ್ಲ ಇದು. ಅಂದ್ರೆ ಎಲ್ಲಾ ಮಂತ್ರವೂ ಫಲ ಕೊಡತ್ತೆ. ಇದು ನಮಗೆ ಬಹಳ ಬೇಗ ಪರಮಾತ್ಮ ರೋಗ ಗ್ರಸ್ತನಾದವನಿಗೆ ರೋಗವನ್ನು ಪರಿಹಾರ ಮಾಡ್ಲಿಕ್ಕೆ ಅವನು ಕೂಡಲೇ ಅನುಗ್ರಹ ಮಾಡ್ತಾನೆ. ನಮ್ಮ ಪ್ರಾರಬ್ಧವನ್ನು ಕೂಡ ಕಳೀತಾನೆ. ಬೇರೆ ಡಾಕ್ಟರ್ಗಳ ಪ್ರಾರಬ್ಧ ಕಳೆಯಕ್ಕಾಗಲ್ಲ, ಅವನಿಗೆ ದೊಡ್ಡ ಪ್ರಾರಬ್ಧ ಇರುತ್ತೆ, ನಮ್ದೇನ್ ಕಳೀತಾರೆ. ಆದ್ರೆ ಪರಮಾತ್ಮ ನಮ್ಮ ಅಜ್ಞಾನ ಆಮೇಲೆ ದುಃಖ ಪ್ರಾರಬ್ಧ ಅದನ್ನೆಲ್ಲ ಕಳೆದು ಸುಖವನ್ನು ಕೂಡ ಅವನು ಕೊಡ್ತಾನೆ. ಆದ್ರಿಂದ ಇಮಮೇವ ಜಪೇನ್ ಮಂತ್ರಂ ಸಾಧೂನಾಂ ದುಃಖ ಶಾಂತಯೇ ಅಂತಾರೆ ಆಚಾರ್ಯ. ಆದ್ರಿಂದ ಬೇರೆ ಜಪ ಎಲ್ಲ ಮಾಡಕ್ ಹೋಗ್ಬೇಡಿ. ಆ ಡಾಕ್ಟರ್ ಚೆನ್ನಾಗಿದ್ನೋ, ಈ ಡಾಕ್ಟರ್ ಚೆನ್ನಾಗಿದ್ನೋ ಅವನ ಸ್ಮರಣೆ ಅಲ್ಲ, ಈ ಡಾಕ್ಟರ್ ಸ್ಮರಣೆ ಮಾಡಬೇಕು. ಧನ್ವಂತರಿಯನ್ನ ನಾವು ಸ್ಮರಣೆ ಮಾಡಿಬಿಟ್ರೆ ಸಜ್ಜನರಿಗೆ ದುಃಖವನ್ನು ಪರಿಹಾರ ಮಾಡ್ಲಿಕ್ಕೆ ಪರಮಾತ್ಮ ಈ ರೂಪದಿಂದ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಜ್ವರ ದಾಹಾದಿ ಶಾಂತ್ಯರ್ಥಂ ತರ್ಪ ಏನ್ ಮನುನಾ ಮುನಾ ಅಂತ ಹೇಳ್ತಾರೆ. ತುಂಬಾ ಜ್ವರ, ಮನಸ್ಸಿಗೆ ತಾಪ, ಆಮೇಲೆ 7 ದಿನಗಳ ಕಾಲ ಈ ಮಂತ್ರವನ್ನು ಚೆನ್ನಾಗಿ ಜಪ ಮಾಡಿ ಅದೇ ತರ ಹೋಮ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬಿಟ್ರೆ ಅವನು ಎಲ್ಲಾ ಪರಿಹಾರ ಆಗ್ತದೆ. ಆದ್ದರಿಂದ ಇದನ್ನು ಅವಶ್ಯವಾಗಿ ಧ್ಯಾನ ಮಾಡಬೇಕು. ಆದ್ರಿಂದ ಸಕಲ ಜ್ವರಗಳು ಉಪಶಮನವಾಗತ್ತೆ ಅಂತ ಹೇಳಿ ಈ ಮಂತ್ರವನ್ನು ಹೇಳಿ ಕೊನೆಗೆ ಮುಗಿಸ್ಬಿಡ್ತಾರೆ ಆಚಾರ್ಯ. ಮತ್ಯಾವ ಮಂತ್ರವನ್ನು ಹೇಳಲ್ಲ. ಯಾಕೆ ಅಂದ್ರೆ ಕೊನೆಗೆ ಹೇಳಿದ್ದಕ್ಕೆ ಬಹಳ ಮಹತ್ವ. ಆದ್ರಿಂದ ಬೇರೆ ಯಾವ ಮಂತ್ರಗಳು ಬೇಕಾದ್ರೆ ನೀವು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮ ಆರೋಗ್ಯ ಅಂತೂ ಬಹಳ ಇಷ್ಟ ಅಲ್ಲ ನಿಮಗೆ. ಆದ್ರಿಂದ ಯಾರು ತಾನೇ ರೋಗಿ ಆಗಕ್ಕೆ ಇಷ್ಟಪಡ್ತಾನೆ? ಆದ್ರಿಂದ ನೀವು ಆರೋಗ್ಯಕ್ಕೋಸ್ಕರ ಇದು ಎಲ್ಲವನ್ನು ಕೊಡ್ತಕ್ಕಂತಹದ್ದು, ಅದನ್ನು ಅವಶ್ಯವಾಗಿ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಸರ್ವೇ ರೋಗ ವಿನಶ್ಯಂತಿ ವಿಮುಖೋ ನಹರೇರಿದಿ. ಆದ್ದರಿಂದ ಅವನು ಹರಿಭಕ್ತನಾಗಿ ಒಳ್ಳೆ ರೀತಿಯಿಂದ ಜಪ ಮಾಡಿದರೆ ಸಕಲ ರೋಗಗಳ ಪರಿಹಾರ ಆಗತ್ತೆ. ಆದ್ರೆ ಅವನು ದೇವರಲ್ಲಿ ಭಕ್ತಿ ಇಲ್ಲ, ಸುಮ್ಮನೆ ನಾಟಕ ಮಾಡ್ಕೊಂಡು ಜಪ ಮಾಡ್ತಾನೆ ಅಂದ್ರೆ ಇವ್ ನಾಟಕ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ. ಆವಾಗ ನೀನು 1000 ಅಲ್ಲ 10,000 ಮಾಡಿದ್ರು ಪರಿಹಾರ ಆಗಲ್ಲ.
ಆದ್ರಿಂದ ದೇವರಿಗೆ ನಾವು ವಿನಮ್ರರಾಗಿ ಸ್ವಾಮಿ ನೀನೇ ಪರಿಹಾರ ಮಾಡಬೇಕು ಅಂತ ಹೇಳಿ ದೇವರಲ್ಲಿ ಅವನು ಚಿಂತನೆ ಮಾಡಿ ಮಂತ್ರ ಜಪ ಮಾಡ್ಬೇಕು. ಅದು ಬಿಟ್ಟು ಎಲ್ಲಾ ಡಾಕ್ಟರ್ ನೋಡಿದ್ವಿ ಇವನೊಂದು ಟ್ರೈ ಮಾಡೋಣ ಅಂತ ಹಂಗ್ ಮಾಡುದ, ಹಾಗೆಲ್ಲ ಅಶ್ರದ್ಧೆಯಿಂದ ಮಾಡಿಬಿಟ್ರೆ ಅದಕ್ಕೆ ಯಾವಾಗಲೂ ಕೂಡ ನಮಗೆ ಶ್ರದ್ಧೆ ಏನಿದೆ ಅಲ್ಲ ಅದೇ ಫಲ ಕೊಡೋದು. ಆ ಶ್ರದ್ಧೆಗೆ ಅಭಿಮಾನಿ ಯಾರು? ಭಾರತೀ ದೇವಿ ಅಂದ್ರೆ ಮುಖ್ಯ ಪ್ರಾಣ ದೇವರ ಮಡದಿ. ಆ ಭಾರತೀ ದೇವಿನ ಪ್ರಾರ್ಥನೆ ಮಾಡಿ, ಅಮ್ಮ ನಮ್ಮಲ್ಲಿ ಏನಾದರೂ ನಂಬಿಕೆ ಕಡಿಮೆ ಇದ್ರೆ ನೀನೇ ನಂಬಿಕೆ ಕೊಡು, ಇನ್ನಷ್ಟು ಭಕ್ತಿ ಶ್ರದ್ಧೆಗಳನ್ನು ಕೊಟ್ಟು ಈ ಮಂತ್ರ ಜಪ ಮಾಡಿಸು ಅಂತ ಕೇಳ್ಕೊಂಡ್ರೆ ಆವಾಗ ವಾಯುದೇವರು ಅನುಗ್ರಹ ಮಾಡ್ತಾರೆ, ಧನ್ವಂತರಿನೂ ಆಮೇಲೆ ಅನುಗ್ರಹ ಮಾಡ್ತಾನೆ. ಆದ್ರಿಂದ ಅನಂತರದಲ್ಲಿ ಈ ತರ ನಾವು ಭೂತಪೀಡೆ ಅದಕ್ಕೆಲ್ಲ ಪರಿಹಾರ ಅಂತಾರೆ. ಅನೇಕ ಕಡೆಗಳಲ್ಲಿ ಭೂತ ಪ್ರೇತಗಳ ಒಂದು ಕಾಡಾಟಗಳೆಲ್ಲ ಇದ್ರೆ ಈ ಮಂತ್ರವನ್ನ ಜಪ ಮಾಡಿ 10,000 ಹೋಮ ಮಾಡಿ ಅನಂತರದಲ್ಲಿ ಅಪಾಮಾರ್ಗ ಅಂತ ಇನ್ನೊಂದು ಅಮೃತ ಬಳ್ಳಿ ಅಂತ ಅದನ್ನ ಆಜ್ಯ ತುಪ್ಪದಲ್ಲಿ ಎದ್ದಿ ಹೋಮ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬಿಟ್ರೆ ಎಂತ ಭೂತ ಪ್ರೇತಗಳೇ ನೋಡಿ ಎಷ್ಟೆಲ್ಲ ಪರಿಹಾರ ಆಗತ್ತೆ. ಆದ್ದರಿಂದಾಗಿ ಆ ತರದ ಒಂದು ಅದನ್ನ ಮಾಡಿದರೆ ಅವಾಗ ಆಯುರ್ವಿವೃದ್ಧಯೇ ನಿತ್ಯಂ ಜನ್ಮ ನಕ್ಷತ್ರೇ ವಚ. ನಮ್ಮ ಆಯುಸ್ಸು ಜಾಸ್ತಿ ಆಗ್ಬೇಕು ಅಂತ ಆದ್ರೆ ನೋಡಿ, ಆಯುಸ್ಸು ಹುಟ್ಟಿದ ನಂತರ ದಿನ ದಿನ ಕಡಿಮೆ ಆಗ್ತಾ ಇರತ್ತೆ. ನಮಗೆ ಆಯುಸ್ಸು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಯಾರು ಕೂಡ ಉಪಾಯ ಹೇಳಲಿಕ್ಕೆ ಸಾಧ್ಯ. ಡಾಕ್ಟರ್ಗಳಾದ್ರೆ ಏನಾದ್ರು ಹೇಳ್ತಾರಾ? ಅವರು ಹೇಳಲ್ಲ. ಆದ್ರೆ ನಮ್ಮ ಶಾಸ್ತ್ರ ಹೇಳುತ್ತೆ ಧನ್ವಂತರಿ ಜಪ, ಅದಕ್ಕಾಗಿ ಪ್ರಾಣಾಯಾಮ ಇದನ್ನು ಮಾಡಿಬಿಟ್ರೆ ಆಯುಸ್ಸು ಜಾಸ್ತಿ ಆಗುತ್ತೆ. ಆದ್ರಿಂದ ಆಯುಸ್ಸನ್ನ ನಾವು ಬರುವಾಗಲೇ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಅದು ತೂತಾದ ಒಂದು ಕೊಡದಲ್ಲಿ ಮಡಕೆಯಲ್ಲಿ ನೀರು ತುಂಬಿಟ್ಟಂತ ಬೆಳಗಾಗೋದಲ್ಲಿ ಖಾಲಿ ಆಗ್ಬಿಟ್ಟಿರತ್ತೆ. ಹಾಗೆ ನಾವು ಉಸಿರಾಡಿದರೂ ಆಯುಸ್ಸು ಹೋಗತ್ತೆ, ಉಸಿರಾಡದೇ ಇದ್ರೆ ತಕ್ಷಣ ಹೊಟ್ಟೋಗತ್ತೆ. ಬೇರೆ ನಾನು ಉಸಿರಾಡಿದ್ರೆ ನೋಡಿ ಆಯುಸ್ಸು ಹೊಟ್ಟೋಗುತ್ತೆ. ಹಾಗಾದ್ರೆ ಉಸಿರಾಡಲ್ಲ ಅಂದ್ರೆ ಅಯ್ಯೋ ಸತ್ತು ಹೋಗ್ಬಿಡ್ತಾರೆ ತಕ್ಷಣ. ಆದ್ರಿಂದ ಉಸಿರಾಡಲೇಬೇಕು. ಆದ್ರೆ ಆಯುಸ್ಸನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂದ್ರೆ ನಾವು ನಿತ್ಯದಲ್ಲೂ ಕೂಡ ಧನ್ವಂತರಿ ಸುಳಾದಿ ಅಂತೆಲ್ಲ ನಮಗೆಲ್ಲ ಮಾಡ್ಕೊಟ್ಟಿದ್ದಾರೆ ದಾಸರಾಯ. ಅದೆಲ್ಲ ಬೇರೆ ಎಲ್ಲ ಬಿಟ್ಟು ಮೊದಲು ಅದನ್ನ ಇಟ್ಕೊಳ್ಬೇಕು. ಅದನ್ನ ದಿವಸ ಹೇಳಿಬಿಟ್ರೆ ನಮಗೂ ರೋಗ ಬರೋದಿಲ್ಲ, ರೋಗ ಪರಿಹಾರ ಆಗತ್ತೆ. ಮನೆಯಲ್ಲಿ ಜೋರಾಗಿ ಹೇಳ್ತಾ ಇದ್ರೆ ಇದ್ದವ ರೋಗ ಎಲ್ಲ ಪರಿಹಾರ ಆಗ್ಬಿಡುತ್ತೆ. ಆದ್ದರಿಂದಾಗಿ ಇದನ್ನ ಹೇಳಬೇಕು. ಆಯುರ್ವಿವೃದ್ಧಯೇ ಅಂತ ಹೇಳಿದ್ದಾರೆ. ನಮ್ಮ ಆಯುಸ್ಸು ಜಾಸ್ತಿ ಆಗೋದಕ್ಕೆ ಇದು ಹೇಳಿರ್ತಕ್ಕಂಥದ್ದು. ಅಲ್ಲೇ ನಮ್ಗೇನು ರೋಗನೇ ಇಲ್ಲ, ಆರೋಗ್ಯವಾಗಿದ್ದೇವೆ, ನಾವ್ಯಾಕೆ ಧನ್ವಂತರಿ ಜಪ ಮಾಡ್ಬೇಕು ಅಂತ ಹೇಳಿದ್ರೆ ಆಯುಸ್ಸು ವೃದ್ಧಿ ಆಗೋದಕ್ಕೂ ಇದು ಉಪಕಾರಕ. ಯಾಕೆ ಅಂದ್ರೆ ನಮ್ಮ ಆಯುಸ್ಸನ್ನು ಜಾಸ್ತಿ ಮಾಡೋದು ಧನ್ವಂತರಿಯ ಹೊರತಾಗಿ ಅದು ಬೇರೆ ಯಾರು ಕೂಡ ಅಲ್ಲ. ಯಾಕೆ ಅಂದ್ರೆ ಆ ಧನ್ವಂತರಿ ಮಂತ್ರ ಜಪ ಮಾಡಿದಾಗ ಅವನನ್ನು ಸ್ಮರಣೆ ಮಾಡಿದಾಗ ವಾಯುದೇವರಿಗೆ ಧನ್ವಂತರಿ ಅರ್ಪಣೆ ಮಾಡ್ತಾರೆ. ಇವರು ನಿತ್ಯ ನಾನು ಜಪ ಮಾಡ್ತಿದ್ದಾರೆ, ಒಂದು 10 ವರ್ಷ ಅವನು ಮುಂದಕ್ಕೆ ಹಾಕೊಂತಾರೆ, ಅಲ್ಲಿಗೆ 80 ಅವನು 90 ಕೊಟ್ಟು ಹೋಗ್ಬಿಡ್ತಾರೆ. ಆದ್ರಿಂದ ಆಯುಸ್ಸನ್ನ ಜಾಸ್ತಿ ಮಾಡತಕ್ಕಂತಹದ್ದಾಗಿದೆ. ನಮ್ಮ ಜನ್ಮ ನಕ್ಷತ್ರದ ದಿವಸದಲ್ಲಿ ವಿಶೇಷವಾಗಿ ಹಾಲು ತುಪ್ಪ, ಆ ತುಪ್ಪದಲ್ಲಿ ಅದ್ದಿದಂತಹ ಗರಿಕೆಗಳು, ಅದರಿಂದ ಅಗ್ನಿಗೆ ಹುಟ್ಟೆಲ್ಲ ಹೋಮ ಮಾಡಿಬಿಟ್ರೆ ಅದರಿಂದ ನಮಗೆಲ್ಲ ವಿಶೇಷವಾದ ಆರೋಗ್ಯ, ಅಪಮೃತ್ಯು ಪರಿಹಾರ. ಅದರಿಂದ ಬ್ರಾಹ್ಮಣರಿಗೆ ನಾವು ಮಾಡಿರ್ತಕ್ಕಂತಹ ಭೋಜನಾದಿಗಳಿಂದ ಯಾವ ಡಾಕ್ಟರ್ ಹತ್ರ ಹಾಸ್ಪಿಟಲ್ ಸೇರೋದು ಬೇಕಾಗಿದೆ. ಒಂದು ವೇಳೆ ನಾವು ಅದು ಮಾಡಲಿಲ್ಲ ಅಂದ್ರೆ ಇದ್ದಕ್ಕಿದ್ದಂತೆ ಏನೋ ರೋಗ ಅಂತ ಬರುತ್ತೆ, 10 ಲಕ್ಷ ಬಿಲ್ ಮಾಡಿ ಕಳಿಸ್ತಾರೆ, ಇಲ್ಲಾರು 1 ಲಕ್ಷದಲ್ಲಿ ಮುಗಿತಾರೆ. ನಾವು ಜಪ ಮಾಡಿಸಿ ಬ್ರಾಹ್ಮಣರು ಭೋಜನ ಮಾಡಿಸಿ ಒಂದು ಇದು ಮಾಡಿಬಿಟ್ರೆ ಕಡಿಮೆಯಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಆದ್ದರಿಂದ ನಾವು ದುಡ್ಡನ್ನು ಖರ್ಚು ಮಾಡಲಿಲ್ಲ ಧರ್ಮ ಕಾರ್ಯಕ್ಕೆ, ನಮ್ಮ ದೇವರ ಕಾರ್ಯಕ್ಕೆ ಅಂದರೆ ದೇವರು ಎಲ್ಲಿ ಖರ್ಚು ಮಾಡುತ್ತಾನೆ ಅಂದ್ರೆ ಹಾಸ್ಪಿಟಲ್ ಖರ್ಚು ಮಾಡ್ತಾನೆ. ಅದಕ್ಕೋಸ್ಕರ ಇದೆಲ್ಲವನ್ನು ಕೂಡ ನಮಗೆ ಆರೋಗ್ಯಕ್ಕೋಸ್ಕರ ಪರಮಾತ್ಮನ ವಿಶೇಷವಾದ ಒಂದು ಅನುಗ್ರಹಕ್ಕೆ ಇದನ್ನು ಹೇಳಿರ್ತಕ್ಕಂಥದ್ದಾಗಿದೆ. ನಾಳೆ ದಿನ ಪದ್ಮನಾಭ ತೀರ್ಥರ ಆರಾಧನೆ, ಅವರ ಬಗ್ಗೆ ಜೊತೆಗೆ ವಿಷ್ಣು ರಹಸ್ಯವೂ ಕೂಡ ಅದು ಮುಂದುವರಿಯುತ್ತೆ. ಇವತ್ತಿಗೆ ಉಪನ್ಯಾಸ ಮುಕ್ತಾಯವಾಗ್ತಾ ಇದೆ. ಶ್ರೀಕೃಷ್ಣ ಅರ್ಪಣ.